ನಮಸ್ಕಾರ, ಶುಭೋದಯ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಪೂರ್ವಕವಾದಂತಹ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶ್ರುತಿ. ಇನ್ನು ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ. ಕಳಶಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ನಿಖರವಾದ ಭವಿಷ್ಯವನ್ನ ನುಡಿದಿರುವಂತಹ ಜಗತ್ ಪ್ರಸಿದ್ಧ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು. ಗುರುಜಿ ನಮಸ್ಕಾರ. ವೀಕ್ಷಕರೆಲ್ಲರ ಪರವಾಗಿ ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ವೀಕ್ಷಕರೇ, ಬನ್ನಿ ಇದೀಗ ಆರಂಭಿಸೋಣ ಜನ್ಮದಿನ ಭವಿಷ್ಯವನ್ನ. ಗುರುಜಿ, ದಿನ 22 ಜುಲೈ 2017 ರಾಹು ಗ್ರಹಣ ದೈವದ ಆಧಿಕದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಯಾವೆಲ್ಲ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಮೊದಲಿಗೆ 22ನೇ ತಾರೀಕು ಜುಲೈ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 22ನೇ ತಾರೀಕು ಜುಲೈ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 22 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ. ಸೊ ರಾಹುಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಗುಣಾತಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮತ್ತೆ, ಪ್ರತಿಬಿಂಬಿಸುತ್ತೆ. ಸೊ ರಾಹುಗ್ರಹದ ಪ್ರಮುಖವಾದಂಥ ಕಾರಕತ್ವ ಏನಂದ್ರೆ ದೈವವಾಗಿ ಕಾಯ್ತಕ್ಕಂಥ ಕೆಲಸ. ಇವತ್ತು ತಂದೆನೂ ಸರಿ, ತಾಯಿನೂ ಸರಿ, ಧರ್ಮವನ್ನು ಸರಿ ಕಾಯ್ತಕ್ಕಂಥದ್ದು ದೈವವೇ. ಅದಕ್ಕೆ ಮಾತಾ ಪಿತಾ ಗುರು ದೈವ ಅಂದ. ಸೊ ಇವರು 4 ಜನಕ್ಕೆ ತುಂಬಾ ಒಳ್ಳೆ ಉನ್ನತವಾದಂಥ ಸ್ಥಾನಮಾನ ಇರೋದು. ಅದರಲ್ಲಿ ಕೂಡ ಟಾಪ್ ಕ್ಲಾಸ್ ಆದಂಥ ಸ್ಥಾನಮಾನ ಇರೋದು ಇವರಿಗೆ. ಇವರು 3 ಜನನು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು. ತಂದೆ ತಪ್ಪು ಮಾಡಿದ್ರು ಸರಿ ಹಿಂಗೆ ನಡ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು ಆಗ್ಬೋದು, ಇಲ್ಲ ತಾಯಿ ತಪ್ಪು ಮಾಡಿದ್ರು ಸರಿ, ಇಲ್ಲ ಗುರುಗಳು ತಪ್ಪು ಮಾಡಿದ್ರು ಸರಿ, ಅದನ್ನ ತಿದ್ದೋದಕ್ಕೆ ಕೆಪಾಸಿಟಿ ಇರತಕ್ಕಂಥದ್ದು ಇವರೊಬ್ಬರಿಗೆ, ದೈವಕ್ಕೆ. ಅದಕ್ಕೆ ದೈವವನ್ನ ಇಟ್ಕೊಳ್ಳದೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅನ್ನೋದು ಎಷ್ಟೇ ಇದ್ರೂ ಕೂಡ ಆ ಗುರುಗೂ ಕೂಡ ಕಾಯ್ತಕ್ಕಂಥದ್ದು ಯಾರು ಅಂದ್ರೆ ದೈವನೇ. ಆ ರೀತಿ ಕಾಯ್ತಕ್ಕಂಥ ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದು ದೈವ ಅನ್ನೋದ್ರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲಾ ಕೆಲಸ ಕಾರ್ಯಗಳು ಸರಿ. ದಿಢೀರಂತ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಅಲ್ಲೊಂದು ಪ್ರತ್ಯಕ್ಷ ಆಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾರಿಗಾದ್ರೂ ಇದೆ ಅಂದ್ರೆ ಅದು 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ. ಅದೇ ರೀತಿ ಇವರು ಹೇಳಿದ ಮಾತುಗಳಿಗೆ ವಾಕ್ಚಾತುರ್ಯ ಅಂತ ಹೇಳ್ತಕ್ಕಂಥದ್ದಾಗ್ಲಿ, ಅವರು ಕೊಟ್ರೆ ವರ ಇಟ್ರೆ ಶಾಪ ಅಂತ ಹೇಳೋದು ಕೂಡ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಡೆಯುತ್ತೆ. ಅದಕ್ಕೆ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಾವು ಅವ್ರು ತಿಳ್ಕೊಡ್ಬೇಕಾಗಿರೋದೇ ಅಷ್ಟೇ. ನೀನು ಕೊಟ್ರೆ ವರ ಇಟ್ರೆ ಶಾಪ ಆಗುತ್ತೆ ಅಂದ್ರೆ ಎಲ್ಲರೂ ಕೂಡ ಶಾಪ ಇಡೋದಕ್ಕೆ ನೋಡ್ತಾರೆ ಹೊರತು ವರ ಕೊಡೋದಕ್ಕೆ ಯಾರು ನೋಡೋದಕ್ಕೆ ಹೋಗಲ್ಲ. ಅದೇ ರೀತಿ ಕಾಯ್ತಕ್ಕಂಥ ಕೆಲಸ ಮಾಡಿ ಹಲವರ ಮನಸ್ಸಿನಲ್ಲಿ ಹಲವರ ಹೃದಯದಲ್ಲಿ ಬಂದು ದೇವರು ಅಂತ ಹೇಳ್ತಕ್ಕಂಥ ಒಂದು ಹೆಸರು ಪಟ್ಕೊಳ್ಳೋದಕ್ಕಿಂತಲೂ ಅಯ್ಯೋ ಅವ್ನು ಬಂದ ಅಂದ್ರೆ ಸಾಕಪ್ಪ, ನಮ್ಮನ್ನೊಂದು ದಾರಿ ಮಾಡಕ್ ಬಿಡ್ತಾನೆ, ಅವ್ನ ಸವಾಸವೇ ನಮ್ಗೆ ಬೇಡ, ಅವ್ನಿಗೇನು ಕೊಡ್ಬೇಕು ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳ್ತಕ್ಕಂಥ ಒಂದು ನೆಗೆಟಿವ್ ಕೂಡ ಆಗ್ಬಿಡ್ಬೋದು. ಅದರಿಂದ ದೇವರು ಅಂದ್ರೆ ಭಯ ಭಕ್ತಿ ಹೇಗಿರುತ್ತೋ, ಭಕ್ತಿ ಇದ್ದು ಅಲ್ಲಿ ಗೌರವ, ಅಲ್ಲೊಂದು ಪ್ರೀತಿ ಭಕ್ತಿ ಬಂದ್ಬಿಡ್ತು ಅಂದ್ರೆ ಅದ್ರ ಕತೆ ಬೇರೆ. ಭಯದಿಂದ ನಾವು ಯಾರೋ ಒಬ್ರಿಗೆ ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ ಅಂತ ಹೇಳ್ತಕ್ಕಂಥದ್ದು ಬಂದ್ಬಿಟ್ರೆ ತಪ್ಪಾಗುತ್ತೆ. ಅದರಿಂದ 22 ಅಂತ ಹೇಳ್ತಕ್ಕಂಥ ಸಂಖ್ಯೆ ಕಾಯ್ತಕ್ಕಂಥ ದೈವದ ಸಂಖ್ಯೆ ಅನ್ನೋದ್ರಿಂದ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಓದು ಉದ್ಯೋಗ ಎಲ್ಲವೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಇರ್ತಕ್ಕಂಥದ್ದು ಉತ್ತಮ. ಈ ಕಾಮನ್ ಆಗಿ ತಂದೆ ತಾಯಿಗಳಿಗೆ ಎಲ್ಲರನ್ನು ಡಾಕ್ಟರ್ ಮಾಡಿಸ್ಬೇಕು, ಇಲ್ಲ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಆ ಥರ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ನಾನು 22ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ: ಧಾರಾಳವಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದವ್ರು ಒಳ್ಳೆ ಸ್ಕೋರ್ ಮಾಡಿದ್ರೆ ಮೆಡಿಕಲ್ಗೂ ಇಂಜಿನಿಯರಿಂಗೋ ಕಳಿಸ್ಬಿಡಿ. ಇಲ್ಲ ಅಂತ ಪಕ್ಷದಲ್ಲಿ ಜಸ್ಟ್ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಬೇಸ್ ಮೇಲೆ ಇವಾಗ BSc MSc ಈ ಥರ ಯಾವ್ದಾದ್ರು ಅಗ್ರಿಕಲ್ಚರ್ ರಿಲೇಟೆಡ್, ಇಲ್ಲ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ಸ್ ಅಂತ ಹೇಳ್ತಾರಲ್ಲ MSW, ಅದೇ ರೀತಿ ಒಂದು BCom MCom ಈ ರೀತಿ. ಸೊ ಈ ಥರ BA, ಇದು ಪೊಲಿಟಿಕಲ್ ಸೈನ್ಸು, ಈ ಥರದ್ದು ಯಾವುದನ್ನೇ ಓದಿದ್ರು, ಇವಾಗ BCom MCom ರಿಲೇಟೆಡ್ ಓದಿದ್ರು ಅಂತ ಇಟ್ಕೊಳ್ಳಿ, ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಂತೆ, ಸೇಲ್ಸ್ ಟ್ಯಾಕ್ಸ್ ಅಂತೆ, ಇನ್ಕಮ್ ಟ್ಯಾಕ್ಸ್ ಅಂತೆ, ಇದರಲ್ಲೆಲ್ಲ ಹೋಗಿ ಯಾರೇ ಆಗಲಿ ಸರ್ಕಾರಕ್ಕೆ ಏನೇನು ಕಟ್ಟಬೇಕು ಕಟ್ತಾ ಇರ್ತಕ್ಕಂಥದ್ದೆಲ್ಲ ಕಡಿಮೆ ಇದೆ ಅಂದ್ರೆ ಸರ್ಕಾರ ದಿವಾಳ ಆಗ್ಬಿಡುತ್ತೆ, ಅವ್ರು ನಡ್ಸೋದಕ್ಕಾಗಲ್ಲ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಯಾವ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಯಾರಿಗೆ ಸರಿ ಇಲ್ವೋ ಅವ್ರ ಜೀವನದಲ್ಲಿ ಮೇಲೆ ಬರೋದೇ ಕಷ್ಟ. ಅದು ಮನುಷ್ಯನೂ ಅಷ್ಟೇ, ಇಂಡಿವಿಜುವಲ್ ಇಂದ ತಗೊಂಡು ನೀವು ಯಾವುದೇ ಒಂದು ಸರ್ಕಾರಕ್ಕೆ ತಗೊಂಡೋದ್ರು
ಅದನ್ನೆಲ್ಲ ತಗೊಂಡ್ಬಂದು ಹಾಕ್ತಕ್ಕಂಥದ್ದು ಸ್ಕ್ರೂಟ್ನಿ ಆಫೀಸರ್ಸ್ ಇವರೇ. ಇವ್ರೋಗಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಐ ಆಮ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಂದ್ಬಿಟ್ರೆ ಸಾಕು, ಭಯ ಪಟ್ಬಿಡ್ಬೇಕು. ಇವಾಗ ದೇವ್ರು ದಿಢೀರಂತ ಪ್ರತ್ಯಕ್ಷ ಆದ್ರೆ ಭಯ ಪಡಲ್ವಾ? ಆ ರೀತಿ ದಿಢೀರಂತ ಒಬ್ರು ಎದುರುಗಡೆ ಹೋಗಿ ನಿಂತ್ಕೊಂಡು ನನಗೆ ಇದು ನೀವು ಮಾಡ್ಕೊಡ್ಬೇಕು, ಮಾಡ್ಕೊಟ್ಟಿಲ್ಲ ಅಂದ್ರೆ ಆಗಲ್ಲ, ಕರೆಕ್ಟಾಗಿ ಲೆಕ್ಕ ತೋರಿಸು ಅಂತೇಳಿ ತೋರಿಸ್ಬೇಕು. ಆ ರೀತಿ ಕೆಪಾಸಿಟಿ ಇರ್ತಕ್ಕಂಥ ಸ್ಕ್ರೂಟಿನಿ ಆಫೀಸರ್ಸ್ ಎಲ್ಲಾನು ಇವರೇ. ಆ ಥರ ದಕ್ಷ ಅಧಿಕಾರಿಗಳಾಗ್ತಕ್ಕಂಥ ಇವರೇ. ಆ ಥರ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಹೋಗ್ಬೋದು, ಇರಿಗೇಷನ್ ರಿಲೇಟೆಡ್ ಹೋಗ್ಬೋದು, ಅದೇ ರೀತಿ ಅಗ್ರಿಕಲ್ಚರ್ ರಿಲೇಟೆಡ್ ಹೋಗ್ಬೋದು. ಸೊ ಈ ಥರ ಸ್ಕ್ರೂಟಿನಿ ಆಫೀಸರ್ಸ್ ಆಗಿ ಬಹಳಷ್ಟು ಏನೇನು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ತರುತ್ತೋ ಅದನ್ನೆಲ್ಲ ತಗೊಂಡ್ಬಂದು ಸೇರಿಸಿಡೋದು. ಅದಕ್ಕೆ ದೇವಸ್ಥಾನಗಳಲ್ಲೇ ಟ್ರೆಜರಿ ಜಾಸ್ತಿ ಇರೋದು. ಯಾವ ದೇವಸ್ಥಾನನೇ ನೀವು ತಗೊಳ್ಳಿ, ಅದಕ್ಕೆ ಆಸ್ತಿ ಪಾಸ್ತಿ ಇಲ್ಲದೆ ಇರೋ ದೇವಸ್ಥಾನ ಯಾವುದಿರಲ್ಲ. ಅದು ಸಣ್ಣದಾಗ ಒಂದು 20-25 ದೇವಸ್ಥಾನ ಇರಲಿ, ಆ ದೇವ್ರ ಹೆಸರು ಅಟ್ಲೀಸ್ಟ್ ಒಂದು ಒಡವೆ ಆದ್ರೂ ಇರುತ್ತೆ, ಬಾಕ್ಸ್ಗಳಾದ್ರೂ ಇರುತ್ತೆ. ಇವತ್ತು ನಮ್ಮೆಲ್ಲ ಸಿಟಿಗಳಲ್ಲಿ ಕಟ್ಟಿಬಿಡ್ತಿರುತ್ತೆ, ಸುಮ್ಮನೆ ಸಣ್ಣ ಸಣ್ಣ ಜಾಗ ಇರುತ್ತೆ, ಯಾವುದೋ ಒಂದು ಗ್ರೌಂಡ್ ಇರುತ್ತೆ, ಆಟದ ಮೈದಾನ ಇರುತ್ತೆ. ಆ ಆಟದ ಮೈದಾನದಲ್ಲಿ ಒಂದು 20-21 ದೇವಸ್ಥಾನ ಕಟ್ಕೊಂಡ್ಬಿಟ್ಟಿರ್ತಾರೆ ಯಾವುದೋ ಒಂದು ಕಾರಣದಲ್ಲಿ. ಆ ದೇವಸ್ಥಾನ ಅಂತ ಇದ್ರೂ ಕೂಡ ಅದಕ್ಕೆ ನೀವು ನೋಡಿದ್ರೆ ಒಡವೆಗಳು ಅಂತ ನೋಡುವಾಗ ನಿಮ್ಗೆ ಏನೊಂದು ಲಕ್ಷಾಂತರನೋ ಕೋಟ್ಯಾಂತರ ರೂಪಾಯಿ ಒಡವೆ ಆದ್ರೂ ಅದ್ರ ಮೇಲೆ ಇರುತ್ತೆ, ದೇವರ ಮೇಲೆ. ಆ ರೀತಿ ದೇವರು ಅಂದ್ರೆ ದನದ ಮೇಲೇನೆ ದೇವರು ಕುಳಿತಿರ್ತಾನೆ ಅನ್ನೋದ್ರಿಂದ ಈ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲಿ ಹೋಗಿ ಸ್ಕ್ರೂಟ್ನಿ ಮಾಡಿ ಪ್ರತ್ಯಕ್ಷವಾಗಿ ನೀನು ಇಷ್ಟನ್ನು ಕಟ್ಟು ಅಂದ್ರೆ ಕಟ್ಬಿಡ್ಬೇಕು ಅವನು. ಆ ರೀತಿಯಾದಂಥ ಒಳ್ಳೆಯ ಅಧಿಕಾರಿಗಳಾಗ್ತಕ್ಕಂಥ ಯೋಗಗಳೆಲ್ಲ ಇವ್ರಿಗಿರುತ್ತೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಅದು IPS ಆದ್ರೂ ಹೋಗ್ಲಿ, IAS ಆದ್ರೂ ಹೋಗ್ಲಿ, ಇಲ್ಲ ಟ್ಯಾಕ್ಸೇಷನ್ ಆಫೀಸರ್ಸ್ ಆಗ್ಬೋದು. ಈ ತರ ಅಧಿಕಾರಿಗಳಾಗ್ತಕ್ಕಂಥ ಯೋಗಗಳು, ಕಾಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯೋಗಗಳೆಲ್ಲ ಇವ್ರಿಗಿರೋದ್ರಿಂದ ಅದನ್ನ ಮಾಡ್ತಕ್ಕಂಥ ಉತ್ತಮ. ಇದು ಅಧಿಕಾರ ವಿಷಯದಲ್ಲಿ. ಸೊ ಈ ತರ ಒಂದು ಚಾಲೆಂಜಿಂಗ್ ನೇಚರ್ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಸ್ಟ್. ನಮ್ಮಲ್ಲಿ ಇವತ್ತು ಎಷ್ಟೋ ಜನ 22ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ಫಿಸಿಕಲ್ ಆಕ್ಟಿವಿಟೀಸ್ನಲ್ಲಿ ತುಂಬಾ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ತಕ್ಕಂಥವ್ರೆಲ್ಲ ಬಹಳ ಜನ ಇರ್ತಾರೆ. ಆಮೇಲೆ ಆಯುಧಗಳನ್ನ ಇಟ್ಕೊಂಡು ಓಡಾಡೋದು ಯಾರಿದ್ದಾರೆ ಅಂದ್ರೆ, ರಾಜ ಆಯುಧ ಇಟ್ಕೊಂಡಿರ್ತಾನೆ, ರಾಣಿ ಆಯುಧ ಇಟ್ಕೊಂಡಿರೋದಕ್ಕೆ ಚಾನ್ಸಸ್ ಇರುತ್ತೆ, ಗುರುಗಳು ಆಯುಧ ಸ್ವಲ್ಪ ಕಡಿಮೆನೆ. ಇದೇ ದೈವ ಅಂದ್ರೆ ಆಯುಧ ಇರದೇ ಇರತಕ್ಕಂಥ ದೈವ ಯಾವುದೂ ಇಲ್ಲ. ಅದರಿಂದ ಆಯುಧಗಳನ್ನ ಆಥರೈಸ್ ಆಗಿ ಇಟ್ಕೊಳ್ತಕ್ಕಂಥ ಯೋಗ ಯಾರಿಗಾದ್ರೂ ಒಬ್ಬರಿಗಿದೆ ಅಂದ್ರೆ 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟೋರೆ. ಆಗ ಆರ್ಮಿಯಿಂದ ಹಿಡಿದು ನೇವಿವರೆಗೂ, ಅದೇ ರೀತಿ ಒಂದು ಪೊಲೀಸಿಂದ ಹಿಡಿದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ ಎಲ್ಲದರಿಂದ ಹಿಡಿದು ಆಯುಧಗಳನ್ನ ಹಿಡ್ಕೊಂಡು ಓಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಕೂಡ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಆ ಥರ ಕೆಲಸ ಕಾರ್ಯಗಳಲ್ಲಿ ಹೋಗ್ಬೋದು. ಆ ಥರ ಹೋಗೋರಿಗೆ ಫಿಸಿಕ್ ಚೆನ್ನಾಗಿರ್ಬೇಕಲ್ವಾ? ಇವಾಗ ಎಷ್ಟೋ ಜನ 22ನೇ ತಾರೀಕು 4ನೇ ತಾರೀಕು ಹುಟ್ಟೋರ್ಗೆಲ್ಲಾನು ಸೂರ್ಯ ಚೆನ್ನಾಗಿರ್ತಾನೆ, ಸರ್ಕಾರದಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಂತ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಯಾವುದೋ ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು ಅಂತ ಅಲ್ಲಿಗೆ ಓದಿಸ್ ಕಳ್ಸಿಬಿಟ್ಟಿರ್ತಾರೆ. ಆದ್ರೆ ಅವ್ರ ಫಿಸಿಕ್ಕು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದು ಯಾವುದಕ್ಕೂ ಕಲ್ಸಿರಲ್ಲ. ಅದರಿಂದ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಕರಾಟೆ ಅಂತೆ, ಒಂದು ಆರ್ಚರಿ ಅಂತೆ, ಒಂದು ಫುಟ್ಬಾಲ್ ಅಂತೆ, ಒಂದು ಹಾಕಿ ಅಂತೆ, ಈ ತರ ಕ್ರಿಕೆಟ್ ಅಲ್ಲಿ ಕೂಡ ಒಂದು ಯಾವ್ದಾದ್ರು ಒಂದು ಕ್ರೀಡೆಗಳಲ್ಲಿ ಕಳಿಸಿದ್ರೆ, ಸಾಹಸಮಯವಾದಂಥ ಕ್ರೀಡೆಯಲ್ಲಿ ಕಳಿಸಿದ್ರೆ ಅದರಲ್ಲಿ ಕೂಡ ಹೆಚ್ಚು ಹೆಸರು ಮಾಡ್ತಕ್ಕಂಥ ಯೋಗ ಇರುತ್ತೆ. ಆ ಚಾಲೆಂಜಿಂಗ್ ನೇಚರ್ನ ಫಿಸಿಕ್ ಇವ್ರಿಗೆ ಬಂತಂದ್ರೆ ಒಂದು ಅಧಿಕಾರಿಯಾಗಿ ಅವರು ವೊಕ್ಯಾಬ್ಲರಿ ರೀತಿ, ಮಾತಿನ ರೀತಿ ಅವ್ರಿಗೆ ಮಾಡೋದ್ರ ಜೊತೆಗೆ ಫಿಸಿಕ್ಕು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಅಧಿಕಾರಿ ಸುಮ್ಮನೆ ಏನೋ ಸಣ್ಣಕ್ಕೆ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡ್ಬಂದ್ಬಿಟ್ಟು ಐ ಆಮ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಇಡು ಅಂತ ಹೇಳಿದ್ರೆ ನಮಗೆ ಮಿಸ್ ಮ್ಯಾಚ್ ಆಗ್ಬಿಡ್ತದೆ ಕೆಲವರಿಗೆ. ಅದೇ ಕೆಲವರು ಕರೆಕ್ಟಾಗಿ ಒಂದು 6 ಅಡಿ ಎತ್ತರ ಇದ್ದು ಒಂದು 70-80-90 kg ವೆಯ್ಟ್ ಇದ್ದು ಒಂದು ಒಳ್ಳೆ ಬಾಡಿ ಬಿಲ್ಡ್ ಮಾಡ್ಕೊಂಡು ನಾನು ಈ ತರ ಆಫೀಸರ್ ಅಂತ ಹೇಳಿದಾಗ ಅದಕ್ಕೆ ಆ ಲುಕ್ರೇಟಿವೇ ಮಿಸ್ ಮ್ಯಾಚ್ ಆಗದೆ ಮ್ಯಾಚ್ ಆಗುತ್ತೆ. ಆ ತರ ಒಂದು ಖಡಕ್ ಅಧಿಕಾರಿಗಳೆಲ್ಲ ಇವರು ಇರೋದ್ರಿಂದ ಸ್ಪೋರ್ಟ್ಸ್ ಆಕ್ಟಿವಿಟಿ ಕೂಡ ಇವರಿಗೆ ಮಸ್ಟ್. ಕಾಮನ್ ಆಗಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಣ್ಣಕ್ಕಿದ್ರು ದಪ್ಪ ಆಗ್ಬಿಡ್ತಾರೆ ಅಂತ ಅನ್ನೋದ್ರಿಂದನೇ ಇವರು ಸಣ್ಣಕ್ಕೆ ಅಂದ್ರೆ ನಾರ್ಮಲ್ ಆಗಿರ್ತಕ್ಕಂಥ ಡೊಳ್ಳು ಬಾಡಿ ಮೈಂಟೈನ್ ಮಾಡದೆ, ಒಂದು ಸ್ವಲ್ಪ ಅದೇನು ಹೇಳ್ತೀವಿ ನಾವು ಹ್ಯಾಲೋ ಬಾಡಿ ಮೈಂಟೈನ್ ಮಾಡದೆ, ಸ್ಟ್ರೆಂಗ್ತಿ ಆದಂಥ ಬಾಡಿ ಮೇಂಟೈನ್ ಮಾಡಿದ್ರೆ ಇವ್ರ ತರ ಒಂದು ಫಿಸಿಕ್ ಮೇಂಟೈನ್ ಮಾಡ್ತಕ್ಕಂಥವ್ರು ಯಾರು ಇಲ್ಲ, ಚಾಲೆಂಜಿಂಗ್ ನೇಚರು ಯಾರು ಇಲ್ಲ, ಅಷ್ಟು ಎತ್ತರಕ್ಕೆ ಬೆಳೆಯೋ ಯೋಗ ಕೂಡ ಇದೆ. ಅದೇ ರೀತಿ ಇವ್ರ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆದಂಥ ಬಾಡಿ ಅನ್ನೋದ್ರಿಂದ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಇವರು ಕಲ್ಚರಲ್ ಆಕ್ಟಿವಿಟೀಸ್, ಸಿಂಗಿಂಗ್, ಮ್ಯೂಸಿಕ್, ಡ್ಯಾನ್ಸ್ ಈ ಥರದಲ್ಲಿ ಏನಾದರೂ ಬಂದರೂ ಕೂಡ ತುಂಬಾ ಎತ್ತರಕ್ಕೆ ಬೆಳೀತಕ್ಕಂಥ ಯೋಗಗಳು ಕೂಡ ಇರುತ್ತೆ. ಅದರಿಂದ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, 22ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೈವದ ರೀತಿ ಕಾಯ್ತಕ್ಕಂಥ ಕೆಲಸ ಅನ್ನೋದ್ರಿಂದ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಮೆಡಿಕಲ್ ಇಂಜಿನಿಯರಿಂಗ್ ಬಿಟ್ಟು ಇದರಲ್ಲಿ ಕಾಯ್ತಕ್ಕಂಥ ಉದ್ಯೋಗಗಳು ಅಂತ ಹೇಳ್ತಕ್ಕಂಥ ಈ ಕೆಲಸ ಕಾರ್ಯಗಳಿಗೆಲ್ಲ ಇವ್ರನ್ನ ಅಳವಡಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ ತುಂಬಾ ಸಾಧನೆ ಮಾಡ್ತಕ್ಕಂಥ ಮಕ್ಕಳಾಗಿ ಬರ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗುರುಜಿ, ಬಹಳನೇ ವಿಶೇಷವಾಗಿ ದೈವದ ರೀತಿನಲ್ಲಿ ನಾವು ಕೆಲಸವನ್ನ ಮಾಡ್ಬಿಟ್ರೆ, ಆ ಒಂದು ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ದೇವರು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಆತನ ಹೆಸರಲ್ಲಿ ನಾವು ಇರುವಂತಹ ಮನುಜರೆಲ್ಲರೂ ಕೂಡ ದೈವದ ಕೆಲಸವನ್ನ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ತಿಳ್ಕೊಳ್ಳೋದಕ್ಕೆ ಎಷ್ಟೊಂದು ಸಹಾಯಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ವೀಕ್ಷಕರೇ, ಕೇಳಿದ್ರಿ ಅಲ್ವಾ, ಗುರುಜಿಯವರು ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಸಂಖ್ಯೆ 22ರಲ್ಲಿ ಅಂದ್ರೆ
ದೈವದ ಆಧಿಕ್ಯದಲ್ಲಿ ಹುಟ್ಟಿರುವಂತಹ ಮಕ್ಕಳು ಇಂತಹ ವಿಚಾರಗಳನ್ನ ಮೈಗೂಡಿಸ್ಕೊಂಡಿದ್ದೆ ಆದ್ರೆ ಅವರು ಯಾವ ಒಂದು ವಿಚಾರದಲ್ಲಿ ಅಂದ್ರೆ ಎಜುಕೇಶನ್ ವೈಸ್ ಆಗಿರಬಹುದು, ಅವರ ಕೆರಿಯರ್ ವೈಸ್ ಆಗಿರಬಹುದು, ಅವರ ಇಂಟ್ರೆಸ್ಟ್ ಯಾವ ರೀತಿಯಾಗಿ ಬೆಳೆಸ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗುರುಜಿ ಅವರು ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಮಕ್ಕಳು ನೀವು ಇದೇ ದಿನಾಂಕದಲ್ಲಿ ಹುಟ್ಟಿದ್ದಾಗಿದ್ರೆ ಖಂಡಿತ ಈ ಎಲ್ಲಾ ವಿಶೇಷ ವಿಚಾರಗಳನ್ನ ತಾವು ಕೂಡ ಜೀವನಕ್ಕೆ ಅಳವಡಿಸಿಕೊಳ್ಳಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಮತ್ತಷ್ಟು ಮಾಹಿತಿ ನಿಮಗೆ ಲಭ್ಯ ಇದೆ ಗುರುಜಿ ಅವರೇ ಸ್ವತಃ ಬರೆದಿರುವಂತಹ 4 ಪುಸ್ತಕಗಳಲ್ಲಿ. 23 ವರ್ಷಗಳ ಸತತ ಸಂಶೋಧನೆಯ ನಂತರ ಗುರುಜಿಯವರು ಈ ಪುಸ್ತಕಗಳನ್ನು ಬರೆದಿರುವಂತದ್ದು. ಸಮಗ್ರವಾದ ಮಾಹಿತಿ ನಿಮಗೆ ಲಭ್ಯವಿದೆ. ಅದು ಕೂಡ ಸಂಖ್ಯಾಶಾಸ್ತ್ರ, ಜ್ಯೋತಿಷಿ ಶಾಸ್ತ್ರ, ಹೆಸರಿನ ಶಾಸ್ತ್ರ, ಹಸ್ತ ಸಾಮುದ್ರಿಕ ಈ ರೀತಿಯಾದಂತಹ ವಿಚಾರಗಳನ್ನು ಒಳಗೊಂಡು ನಿಮಗೆ ಬಹಳಷ್ಟು ಮಾಹಿತಿ ಈ ಒಂದು ಪುಸ್ತಕಗಳಲ್ಲಿ ಸಿಗುತ್ತೆ. ಆದಷ್ಟು ಬೇಗ ನೀವು ಪುಸ್ತಕಗಳನ್ನ ತರಿಸ್ಕೊಂಡು ಓದಿದ್ರೆ ಖಂಡಿತವಾಗ್ಲೂ ಮತ್ತಷ್ಟು ಒಂದು ಮಾಹಿತಿಯನ್ನ ತಿಳ್ಕೊಂಡು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ತಮ್ಮ ಜೀವನ ಮತ್ತಷ್ಟು ಒಂದು ಉತ್ತಮವಾದಂತಹ ರೀತಿಯಲ್ಲಿ ರೂಪುಗೊಳ್ಳುತ್ತೆ. ಸೊ ಆದ ಕಾರಣ ಪುಸ್ತಕಗಳಾಗಿರ್ಬೋದು, ನಮ್ಮ ವಸ್ತುಗಳು, ಯಂತ್ರಗಳು, ಪೀಠಗಳು, ಪಿರಮಿಡ್ಸ್ ಗಳನ್ನ ಆರ್ಡರ್ ಮಾಡೋದಕ್ಕಾಗಿ ದೂರವಾಣಿ ಸಂಖ್ಯೆಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 7676366666 ಈ ಒಂದು ದೂರವಾಣಿ ಸಂಖ್ಯೆನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಿಮ್ಮ ಮನೆ ಆಗಿರಬಹುದು, ನಿಮ್ಮ ಕಚೇರಿ ಅಥವಾ ನಿಮ್ಮ ಕಾರ್ಖಾನೆ ಯಾವುದೋ ಒಂದು ಉದ್ಯಮವನ್ನ ನಡೆಸ್ತಾ ಇರ್ತೀರಿ, ಆದ್ರೆ ನೀವು ಕೊಂಡಂತಹ ಮಟ್ಟಿಗೆ ಲಾಭ ಗಳಿಸ್ತಾ ಇರೋದಿಲ್ಲ. ಸೊ ಜೊತೆಗೆ ಹೊಸದಾಗಿ ಮನೆ ಕಟ್ಟಿ ಆ ಮನೆಗೆ ಗೃಹ ಪ್ರವೇಶವನ್ನ ಮಾಡಿರ್ತೀರಿ, ನೆಮ್ಮದಿ ಇರೋದಿಲ್ಲ, ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇನ್ನು ಮನೆಯಲ್ಲಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಬೇರೆ ಒಂದು ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸುವಂತದ್ದಲ್ಲ. ಇನ್ನು ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಯಾವಾಗ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ. ಏನು ಅಂತಹ ಎಲ್ಲಾ ಸಮಸ್ಯೆಗಳು ಕಾಣುವಂಥದ್ದು ವಾಸ್ತು ಸಂಬಂಧಿತ ಸಮಸ್ಯೆಗಳು ಇದ್ದಾಗ ಮಾತ್ರವೇ. ನಿಮ್ಮ ಮನೆ, ಕಚೇರಿ, ಕಾರ್ಖಾನೆ ಯಾವುದೇ ಆಗಿರಬಹುದು, ಅದು ರಾಜ್ಯದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಗುರೂಜಿ ಅವರೇ ನೇರವಾಗಿ ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ಲಿದ್ದಾರೆ. ಸೊ ಆದ ಕಾರಣ ಇದನ್ನ ವಾಸ್ತು ಕನ್ಸಲ್ಟೇಷನ್ ಅಂತ ಹೇಳ್ತಾರೆ. ಸೊ ನೀವು ವಾಸ್ತು ಕನ್ಸಲ್ಟೇಷನ್ ಗುರೂಜಿ ಅವರೇ ನೇರವಾಗಿ ಬಂದು ನಿಮ್ಮ ಮನೆ, ಕಚೇರಿ, ಕಾರ್ಖಾನೆಯನ್ನ ಪರಿಶೀಲಿಸಿ ನಿಮ್ಮ ವಾಸ್ತು ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬೇಕು ಅಂತ ಇಚ್ಛೆ ಉಳ್ಳಂತವರು 7676366666 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಬುಕಿಂಗ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗುರೂಜಿ ಅವರು ಕರ್ನಾಟಕ ರಾಜ್ಯದ ಯಾವುದೇ ಭಾಗದಿಂದ ನೀವು ಕರೆ ಮಾಡಿದ್ರೂ ಕೂಡ ನಿಮ್ಮ ಮನೆಗೆ, ನಿಮ್ಮ ಕಚೇರಿಗೆ ಅಥವಾ ನಿಮ್ಮ ಕಾರ್ಖಾನೆಗೆ ಬಂದು ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಿದ್ದಾರೆ. ದೂರವಾಣಿ ಸಂಖ್ಯೆ ನೆನಪಿದೆ ಅಲ್ವಾ? 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು? ವೆಂಕಟೇಶ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಯಾರ ಬಗ್ಗೆ ಮಾತಾಡಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸ್ವಲ್ಪ ಏನ್ ಹೆಸರು? ಆರ್ವಿ ಜ್ಞಾನಚಂದನ್ ಅಂತ ಹೇಳಿ. ಏಪ್ರಿಲ್ 2009. ಏಪ್ರಿಲ್ 2, 2009. ಎಷ್ಟು ಗಂಟೆಗೆ ಹುಟ್ಟಿದ್ದು? ಸಂಜೆ ಮಧ್ಯಾಹ್ನ 3:30 ಮೇಡಮ್. ಮಧ್ಯಾಹ್ನ 3:30 ಹುಟ್ಟಿದ್ದಾರೆ. ಇದಕ್ಕೆ ಮುಂಚೆ ಗುರುಜಿಯವರ ಹತ್ರ ಒಂಚೂರು ಮಾತಾಡ್ಬೇಕಿತ್ತು ಮೇಡಮ್. ಖಂಡಿತ ಸರ್, ಗುರುಜಿ ಅವರೇನೆ ಏನ್ ಪ್ರಶ್ನೆ ಕೇಳಬೇಕು ಅಂತ ಮಾತಾಡಿ. ಜೈ ಸರ್ವೇಶ್ವರ. ನಿಮ್ಮ ಮಗ ಹೇಳಿ 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 ನಿಮ್ಮ ಮಗ ಜ್ಞಾನಚಂದ್ ಏನಂದ್ರಿ? ಜ್ಞಾನಚಂದನ್ ಅಂತ ಹೇಳಿ. 2/4/2009. ಇಲ್ಲ, ಏಪ್ರಿಲ್ 5, 2009. 5 ಏಪ್ರಿಲ್ 2009. ಹೌದೌದು. ರೈಟ್. ಹುಟ್ಟಿರ್ತಕ್ಕಂಥ ರಾಶಿ ನಕ್ಷತ್ರ ಕನ್ಫರ್ಮ್ ಮಾಡ್ತೀನಿ ನಾನೀಗ. ಅವ್ರು ಹುಟ್ಟಿರ್ತಕ್ಕಂಥ ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ರೈಟ್. ಮಗ ಇವಾಗ ಏನ್ ಪ್ರಶ್ನೆ ಮಗನ ಬಗ್ಗೆ? ಏನ್ ಕೇಳ್ಬೇಕು ಮಗನ ಬಗ್ಗೆ? ಇಲ್ಲ, ಬಾರಿ ಹಠ ಮಾಡ್ತಾನೆ. ಒಂಥರ ಅವ್ನು ಹಿಡಿದಿದ್ದ ಹಠ ಏನಂದ್ರೆ ಅವನು ಹೇಳೋ ಮಾತು ಕೇಳಲ್ಲ, ಬಾರಿ ತರಲೆ. ತುಂಬಾ ಅವನೇನ್ ಅನ್ಕೊಂತಾನ ಅದಾಗ್ಲೇಬೇಕು. ಏನ್ ಓದ್ತಾ ಇದಾರೆ ಇವಾಗ ಹುಡುಗ? ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಫಸ್ಟ್ ಸ್ಟ್ಯಾಂಡರ್ಡ್ ಓದೋ ಹುಡುಗ, ತುಂಬಾ ಸಂತೋಷ. ರೈಟ್. ನೋಡಿ, ನಾವು ಮಕ್ಕಳ ಬಗ್ಗೆ ಅಟ್ಲೀಸ್ಟ್ ಸರ್ 1ನೇ ಕ್ಲಾಸ್ ಓದುವಾಗ ನೀವು ಮನೇಲಿ ಇದೀರಾ ಅಂತ ಇಲ್ವಾ ಅಂತ ಕೂಡ ಗೊತ್ತಿರಲ್ಲ ನಮ್ಮ ತಂದೆ ತಾಯಿಗಳಿಗೆ. ಅಟ್ಲೀಸ್ಟ್ 1ನೇ ಕ್ಲಾಸ್ ಓದೋ ಹುಡುಗ ಇಷ್ಟೊಂದು ರಂಪರಾಮಾಯಣ ಮಾಡಿಬಿಟ್ಟು ಹೆಸರು ಮಾಡ್ತಾ ಇದೀನಲ್ಲ, ನೀವು ಚಪ್ಪಾಳೆ ಹೊಡಿಬೇಕು ಸರ್. ನಿಜ ಅಲ್ವಾ? ಅಂದ್ರೆ ನಮ್ಗೆ ಆಕ್ಟಿವಿಟೀಸ್ ಏನೋ ಗೊತ್ತಿರಲಿಲ್ಲ, ಆದ್ರೆ ಇವ್ರು ಇಷ್ಟೊಂದು ಆಕ್ಟಿವಿಟಿ ಆಗಿರೋದನ್ನ ನೋಡಿ, ಆಕ್ಟಿವ್ ಆಗಿರೋದನ್ನ ನೋಡಿ ಇವತ್ತು ಅವನ ಮೇಲೆ ಕಂಪ್ಲೇಂಟ್ಗಳ ಶುರುಮನೆ ಸುರಿಸ್ಬಿಟ್ರಿ. ನೀವು SLC ಆದ್ರೆ ಏನ್ ಮಾಡ್ತೀರಂದ್ರೆ, ನೀವು ಮನೆ ಬಿಟ್ಟು ಓಡೋಕ್ ಬಿಡ್ತಿಲ್ಲ, ಇನ್ನು ಮನೆ ಬಿಟ್ಟು ಇವ್ನು ಓಡಿಸ್ಬಿಡ್ತಾರೆ ಅಂತ ಕಾಣುತ್ತೆ. ನಿನ್ ಜೊತೆ ಇರಕ್ಕಾಗಲ್ಲ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ, ನಾನು ಹಿಮಾಲಯಕ್ಕೆ ಹೋಗ್ತೀನಿ ಟೀಯಪ್ಪ ಹೋಗ್ಬಿಡ್ಬೋದು, ಇಲ್ಲ ನೀನು ಹಿಮಾಲಯಕ್ಕೆ ಹೋಗಲ್ಲ ಅಂತ ಇವನ್ನ ಕಳಿಸ್ಬಿಡ್ಬೋದು. ಓಕೆ, 1ನೇ ಕ್ಲಾಸ್ ಓದೋ ಹುಡುಗನ ಮೇಲೆ ಮಾಡ್ತಿರೋ ಕಂಪ್ಲೇಂಟ್ಸ್ ನೋಡಿ. ಸೊ ಕಾಮನ್ ಆಗಿ ನಾವು ಅದೇ ಹೇಳಿದ್ವಲ್ಲ, ನೆನ್ನೆ ಎಲ್ಲ ಮಾತಾಡಿದ್ವಿ ನಾವು. ಹುಸೇನ್ ಬೋಲ್ಟ್ ಸಣ್ಣ ಹುಡುಗ, ತರಲೆ, ಓಡೋದು, ಯಾವಾಗ ನೋಡು ಓಡೋದು, ಏನಾದ್ರು ಸ್ವಲ್ಪ ಏನಾದ್ರು ಬೈದು ಬಿಟ್ರೆ ಓಡೋಗ್ಬಿಡೋದು, ಓಡಿ 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 ಎಷ್ಟೆಷ್ಟು ದೂರ ಹೋಗಿ ಎಲ್ಲೆಲ್ಲ ಕುತ್ಕೊಂಡ್ಬಿಡೋದು.
ಅದನ್ನ ನೋಡ್ಬಿಟ್ಟು ಅವ್ರ ಟೀಚರ್ ಅವನ್ನ ಓಡಕ್ ಹಾಕಿ ಇವತ್ತು ಅವನ ಬಗ್ಗೆ ಇಷ್ಟಿಷ್ಟು ದಪ್ಪ ಪುಸ್ತಕಗಳು ಬರೀತಾ ಇದಾರೆ. ಹೆಂಗ್ ಓಡ್ತಾನೆ? ಆಮೇಲೆ ಸೈಂಟಿಸ್ಟ್ ರಿಸರ್ಚ್ ಮಾಡ್ತಾ ಇದಾರಂತೆ. ಹೆಂಗೆ ಅಂದ್ರೆ 9 ಸೆಕೆಂಡ್ಗೆ ಇವನು ಓಡ್ತಾನಂದ್ರೆ ನೆಲದ ಮೇಲೆ ಕಾಲು ಇಡ್ತಾನ, ಇಲ್ಲ ಕಾಲಿಡೋ ಗ್ಯಾಪ್ ಎಷ್ಟಿರುತ್ತೆ, ಕಾಲು ಪ್ರೆಷರ್ ಎಷ್ಟಿರುತ್ತೆ, ಆ ಪ್ರೆಷರ್ ಇಂದ ಇವನು ಹಾರ್ಕೊಂಡು ಓಡ್ತಾ ಇದ್ದಾನಲ್ಲ, ಓಡ್ಕೊಂಡು ಹಾರ್ತಾ ಇದ್ದಾನ ಅಂತ ಸೈಂಟಿಸ್ಟ್ ಮಾಡ್ತಾ ಇದ್ದಾನಂತೆ. ಸಾಧನೆ ಎಲ್ಲೆಲ್ಲಿ ಮಾಡ್ಬೋದು. ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಮೇಲೆ ಎಂತ ಗುಬೆ ಕುಂಡಿಸ್ತಾ ಇದ್ದಾರೆ ನೋಡಿ ಅಲ್ವಾ. ಅದರಿಂದ ನೀವುಗಳು ಸ್ವಲ್ಪ ಬದಲಾವಣೆ ಆಗ್ಬೇಕು ಅಷ್ಟೇ ಸರ್. ಇವನ್ ಜಾತಕದಲ್ಲಿ ಗುರು ರಾಹು ಕುಜ ಅಕ್ಕಪಕ್ಕನೆ ಅಂದ್ರೆ ಚಾಲೆಂಜಿಂಗ್ ನೇಚರ್. ಅವನು ಮೊದಲೇ 5ನೇ ತಾರೀಕು ಕೊಟ್ಟವನು ಕುದುರೆ ಅಂದೆ, 3ನೇ ತಾರೀಕು ಕೊಟ್ಟವನೇ ಹುಸೇನ್ ಬೋಲ್ಟ್ ಓಡ್ಬಿಟ್ಟ. ಇವನು 5ನೇ ತಾರೀಕು ಕೊಟ್ಟವನು ಕುದುರೆ. ಇವನು ಇನ್ನೆಂಗ್ ಓಡ್ಬೋದು? ರೇಸ್ ಕುದುರೆ ಇವನು. ಅದರಿಂದ ಫಸ್ಟ್ ತಲರಟೆ ಮಾಡೋದಕ್ಕೆಲ್ಲ ಟೈಮ್ ಸಿಗ್ಬೇಕಲ್ವಾ ಸರ್. ನೀವು ಬರೀ ಪುಸ್ತಕ ಇಟ್ಕೊಂಡು ಕುತ್ಕೊಂಡ್ರೆ ತಲರಟೆ ಮಾಡಕ್ ಜಾಸ್ತಿ ಟೈಮ್ ಸಿಗ್ತದೆ. ಓಡೋದಕ್ಕೆ ಹಾಕ್ಬಿಡಿ. ಬೆಳಗ್ಗೆ 1-2 ಅವರ್ ಓಡ್ಲಿ, ಮಧ್ಯಾಹ್ನ 1-2 ಅವರ್ 1 ಅವರ್ ಓಡ್ಲಿ. ಒಂದು ಗ್ರೌಂಡ್ ಹಾಕಿ ಒಂದು ಜಾಗ ನೋಡ್ಕೊಂಡೋಗಿ ನೀವು ಕರ್ಕೊಂಡೋಗಿ ಬಿಟ್ಟು ಬನ್ನಿ, ಇಲ್ಲ ಅವ್ನಿಗೆ ಹೋಗೋಕೆ ಕೇಳಿ. ಆಮೇಲೆ ಅವ್ನಿಗೊಂದು ಪ್ರೋಟೀನ್ಸ್ ಅಂತ ವಿಟಮಿನ್ಸ್ ಅವ್ನಿಗೆ ಹೇಳೋದೇ ಬೇಕಲ್ಲ. ಅವ್ನಿಗೆ ಬೇಕಾದವ್ನು ತಿಂತಾ ಇರ್ತಾನೆ, ಆರೋಗ್ಯವಾಗಿರ್ತಾನೆ. ಫಸ್ಟ್ ಆ ಕೆಲಸ ಮಾಡಿ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅವ್ನಿಗೆ ಯಾವ್ಯಾವ್ದು ಇಷ್ಟನೋ ನೋಟ್ ಮಾಡ್ಕೊಳ್ಳಿ. ಒಂದು 4 ಸ್ಪೋರ್ಟ್ಸ್ ಹಾಕಿ. ಕ್ರಿಕೆಟ್ ಓಡೋ ಆಟನೇ, ಫುಟ್ಬಾಲ್ ಓಡೋ ಆಟನೇ, ಹಾಕಿ ಓಡೋ ಆಟನೇ. ಕ್ರಿಕೆಟ್ಗೆ ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ಬೋದು, ಫುಟ್ಬಾಲ್ಗೆ ಹಾಕಿಗೆ ಕೇಳಲ್ಲ, ಸ್ವಲ್ಪ ಕಮ್ಮಿ. ಅದಕ್ಕೆ ಹಾಕಿ, ಜೊತೆಲಿ ಒಂದು ರನ್ನಿಂಗ್ ರೇಸ್ ಹಾಕಿ, ಒಂದು ಜಂಪಿಂಗ್ ಹಾಕಿ, ಲಾಂಗ್ ಜಂಪ್ ಹಾಕಿ. ಇದ್ರ ಜೊತೆಗೆ ಅವನ್ನ ಓದಕ್ಕೆ ಹೇಳಿ ಸರ್. 1ನೇ ಕ್ಲಾಸ್ ತಾನೆ ಸರ್, 10ನೇ ಕ್ಲಾಸ್ ವರೆಗೂ ಟೈಮ್ ಇದೆ ಓದೋದಕ್ಕೆ. ನಿಜ ತಾನೆ? 10ನೇ ಕ್ಲಾಸ್ ವರೆಗೂ ಟೈಮ್ ಇದೆ. ಇವಾಗ ಇವನು PUC ಇದ್ರೆ ಸರ್ ಸ್ಪೋರ್ಟ್ಸ್ಗೆ ಹಾಕಿ ಅಂದ್ರೆ ನೀವು ನಗಬೋದಾಗಿತ್ತು ಅಲ್ವಾ. ಫಸ್ಟ್ ಒಂದು ಸ್ಪೋರ್ಟ್ಸ್ಗೆ ಹಾಕಿ ಸರ್. ಗುರು ಕುಜ ರಾಹು ಒಟ್ಟಿಗೆ ಇದ್ದಾನೆ ಅಂದ್ರೆ ದೇಹ ಆಮೇಲೆ ಧೈರ್ಯ ಎರಡು ರಾಹು ಜೊತೆ ಸಂಬಂಧಪಟ್ಟಿದಂದ್ರೆ ಕರೇಜಿಯಸ್ ಮ್ಯಾನ್. ಧೈರ್ಯವಂತನನ್ನ ನೀನು ಕೈ ಕಟ್ಟಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ರೆ ಇನ್ನೇನ್ ಮಾಡ್ತಾನೆ ಅವನು? ಇಲ್ದಿದ್ದೆಲ್ಲ ಮಾಡಕ್ ಹೋಗ್ತಾನೆ. ಅದನ್ನ ಮಾಡಿ ಈ ಜ್ಞಾನ್ ಚಂದ್ ಅನ್ನೋ ಹೆಸರನ್ನ ಪಕ್ಕಕ್ಕೆ ಇಟ್ಬಿಟ್ಟು ರೂಢಿ ನಾಮಕ್ಕೆ ಅವನಿಗೆ ಹೆಸರು ಬದಲಾವಣೆ ಮಾಡಿ ತುಂಬಾ ಸಾಧನೆ ಮಾಡೋ ಹುಡುಗನಾಗಿ ಬರ್ತಾನೆ. ಗ್ರಾಜುಯೇಷನ್ ಅಂತೂ ಪಕ್ಕಾ ಮಾಡೋ ಯೋಗ ಇದೆ. ಜೊತೆಲಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಹೆಚ್ಚು ಹೆಸರು ಮಾಡ್ತಕ್ಕಂಥ ಯೋಗ ಇದೆ. ವೈಟ್ ಕಲರ್ಸ್ ಅಂತೆ, ಗ್ರೀನ್ ಕಲರ್ಸ್, ಆರೆಂಜ್ ಕಲರ್ಸ್ ಹೆಚ್ಚಾಗಿ ಬಳಸಕ್ ಹೇಳಿ. ಪೂರ್ವಕ್ಕೆ ತಲೆ ಮಾಡಿ ಮಲಗಕ್ಕೆ ಹೇಳಿ, ಉತ್ತರಕ್ಕೆ ಮುಖ ಮಾಡಿ ಓದಕ್ಕೆ ಹೇಳಿ. ಒಂದು ಸ್ಟಾರ್ ರೂಬಿ ಪೆಂಡೆಂಟ್ ನ ಅವನಿಗೆ ಪೆಂಡೆಂಟ್ ಆಗಿ ಧರಿಸಕ್ಕೆ ಹೇಳಿ. ಓದ್ತಾನೆ, ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಸಾಧನೆ ಮಾಡ್ತಾನೆ. ಸರ್ವೇಶ್ವರ ಅವ್ರಿಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲಾ ವಿಚಾರಗಳನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ನೀವು ಹಾಗೆ ವೀಕ್ಷಕರೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಒಂದು ವಿಶೇಷ ವಿಚಾರಗಳನ್ನ ಗುರುಜಿಯವರು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಕುತೂಹಲ ನಿಮಗಿದ್ದಲ್ಲಿ ಈ ಅವಕಾಶ ಸಿಗ್ತಾ ಇದೆ ಕಲಬುರಗಿಯ ಎಲ್ಲಾ ಜನತೆಗೆ. ಬರ್ತಾ ಇರುವಂತಹ ಆಗಸ್ಟ್ 5ನೇ ತಾರೀಕು ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ. ಕಲಬುರಗಿ ಹಾಗೂ ಸುತ್ತಮುತ್ತಲ ಭಾಗದ ಜನರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಕಾರ್ಯಕ್ರಮ ನಡೀತಾ ಇರುವಂತಹ ವಿಳಾಸ ಲಾಹೋಟಿ ಕಲ್ಯಾಣ ಮಂದಿರ, ಗಂಜ್ ಬಸ್ ಸ್ಟಾಪ್ನ ಹತ್ತಿರ ಕಲಬುರಗಿನಲ್ಲಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್, ಕಂದೂರ್ ಮಾಲ್, ಕಲಬುರಗಿನಲ್ಲೇ ನಮ್ಮ ಬ್ರಾಂಚ್ ಕೂಡ ಇದೆ. ಸೊ ನೀವಲ್ಲಿಗೆ ಹೋಗಿ ಉಚಿತ ಪಾಸ್ಗಳನ್ನ ಪಡ್ಕೊಂಡು ಆಗಸ್ಟ್ 5ನೇ ತಾರೀಕು ನಡೀತಾ ಇರುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪುಟ್ಟದೊಂದು ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ನೋಡೋಣ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ ಮೇಡಮ್. ಎಲ್ಲಿಂದ? ಗುಲ್ಬರ್ಗ. ಯಾರ ಬಗ್ಗೆ ಮಾತಾಡಬೇಕು? ಓಕೆ ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ 31 ಜನವರಿ. ಮತ್ತೊಮ್ಮೆ ಹೇಳಿ. ಜನವರಿ 31. 31 ಜಾನ್ವರಿ 1991. ಎಷ್ಟು ಗಂಟೆಗೆ ಹುಟ್ಟಿದ್ದು? ಏನ್ರಿ ಮೇಡಮ್? ಎಷ್ಟು ಗಂಟೆಗೆ? ಮೇಡಮ್ ಗೊತ್ತಿಲ್ಲ ಮೇಡಮ್, ಅಷ್ಟು ಟೈಮ್ ಗೊತ್ತಿಲ್ಲ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಓಕೆ ಮೇಡಮ್. ಓಕೆ. ಕಲಬುರಗಿನಲ್ಲಿ ಆಗಸ್ಟ್ 5ನೇ ತಾರೀಕು ನಮ್ ಕಾರ್ಯಕ್ರಮ ನಡೀತಾ ಇದೆ, ಗೊತ್ತಿದ್ಯಾ? ಹೌದು ಮೇಡಮ್, ಗೊತ್ತಿದೆ, ನೋಡಿದೆ. ಓಕೆ. ಹೋಗಿದ್ರಾ ಕಂದೂರ್ ಮಾಲ್ ನಲ್ಲಿರೋ ನಮ್ಮ ಬ್ರಾಂಚ್ಗೆ? ಇಲ್ಲ ಮೇಡಮ್, ಇವರಿಗೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಕಳಿಸ್ತೀನಿ ಮೇಡಮ್ ಇವತ್ತು ಸ್ಯಾಟರ್ಡೆ. ಓಕೆ. ತಾವು ಕೂಡ ಕರ್ಕೊಂಬನ್ನಿ, ನಿಮ್ಮ ಸ್ನೇಹಿತರನ್ನ ಸಂಬಂಧಿಕರನ್ನ ಎಲ್ಲರನ್ನ ಕೂಡ ಕರ್ಕೊಂಬನ್ನಿ. ಓಕೆನಾ? ಸರಿಮಾ, ಗುರುಜಿಯವರಿದ್ದಾರೆ, ಮಾತಾಡಿ. ಓಕೆ ಮೇಡಮ್. ಜೈ ಸರ್ವೇಶ್ವರ. ಲತಾ ಅವರೇ
ಕೇಳಿ ಏನ್ ಪ್ರಶ್ನೆ? ಗುರುಜಿಯವರೇ ನಮಸ್ಕಾರ ಗುರುಜಿಯವರೇ. ನಮಸ್ಕಾರ. ಗುರುಜಿಯವರೇ ಭಾಳ ದಿವಸ ಆಯ್ತು ಗುರುಜಿ, ನಿಮಗೆ ಕನೆಕ್ಟ್ ಮಾಡ್ಬೇಕು ಮಾತಾಡ್ತಿರ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಕಾಲೇ ಸಿಗ್ತಾ ಇಲ್ಲ ಗುರುಜಿ. ತುಂಬಾ ಸಂತೋಷ, ಇವಾಗ ಸಿಕ್ಕಿದೆ. ಕೇಳಿ ಏನ್ ಪ್ರಶ್ನೆ? ಗುರುಜಿ ನಮ್ಮ ಕೇಳಬೇಕಾಗಿತ್ತು. 31 ಗುರುಜಿ. ಸಿಂಹ ರಾಶಿ ಮಕಾ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? 31 ಜನವರಿ 1991 ಗುರುಜಿ. ಹೌದು, ಮಧ್ಯಾಹ್ನ 3 ಗಂಟೆ ತಗೊಂಡಿದ್ದೀನಿ ಟೈಮ್ನ. ಓಕೆ ಗುರುಜಿ, ಸಾಯಂಕಾಲ ಇರ್ಬೋದು ಅಂತ ಅಷ್ಟೊಂದು ಗೊತ್ತಿಲ್ಲ ಗುರುಜಿ. 3 ರಿಂದ 5 ಇರ್ಬೋದಾ, ಅಷ್ಟೇನಾ? ಹಾ ಗುರುಜಿ. ಓಕೆ, ಮಕಾ ನಕ್ಷತ್ರ ಸಿಂಹ ರಾಶಿ ಬರ್ತಾ ಇದೆ. ಏನ್ ಪ್ರಶ್ನೆ, ಏನ್ ಕೇಳ್ಬೇಕು ನಾವು? ಗುರುಜಿ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಜಾಬ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಗುರುಜಿ. ಏನ್ ಓದಿದ್ದೀರಾ? ನಮ್ದು D.Ed ಡಿಗ್ರಿ ಮುಗ್ದಿದೆ ಗುರುಜಿ. ಸರಿ, ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತಿದ್ದೀರಾ ಗವರ್ನಮೆಂಟ್ ರಿಲೇಟೆಡ್ ಗೆಲ್ಲ? ಹಾಕಿದ್ದೀನಿ ಗುರುಜಿ. ಇದು TET ಇರುತ್ತಲ್ಲ ಗುರುಜಿ, D.Ed ಮೇಲೆ ಗವರ್ನಮೆಂಟ್, ಅದ್ರೊಳಗೆ ಇವಾಗ 2-3 ಸಲ ಆಯ್ತು ಗುರುಜಿ. 3 ಮಾರ್ಕ್ಸ್ 5 ಮಾರ್ಕ್ಸ್ ಹಿಂಗ್ ಹೋಗ್ಲಿಕ್ಕೆ ಗುರುಜಿ. ಓಕೆ, ಇವಾಗ ವಾಸವಾಗಿರೋ ಮನೆ ಯಾವ ದಿಕ್ಕಿಗಿದೆ? ಇವಾಗ ನಮ್ ಬಾಗಿಲು ವಾಯುವ್ಯ ದಿಕ್ಕಿಗಿದೆ ಗುರುಜಿ. ಅದು ಸ್ವಂತ ಮನೆನಾ ಬಾಡಿಗೆ ಮನೆನಾ? ಬಾಡಿಗೆ ಮನೆ ಗುರುಜಿ. ಯಾರ ಹೆಸರಲ್ಲಿ ಅಗ್ರಿಮೆಂಟ್ ಹಾಕೊಂಡಿದ್ದೀರಾ? ಯಜಮಾನ್ರ ಹೆಸರಲ್ಲ, ನಿಮ್ಮ ಹೆಸರಲ್ಲ? ಯಜಮಾನ್ರ ಹೆಸರಲ್ಲಿ. ಯಜಮಾನ್ರ ಹೆಸರಲ್ಲಿ ಇದೆಯಾ? ನಾನು ತಿಳಿಸ್ಕೊಡ್ತೀನಿ ನೋಡಿ. ತುಂಬಾ ಮುಖ್ಯವಾಗಿ ಶುಕ್ರಗ್ರಹದ ಮುಂದೆ ಕುಜ, ಇವೆಲ್ಲ ಧೈರ್ಯವನ್ನ ಕೊಡ್ತಕ್ಕಂಥದ್ದೇ. ಜಾತಕದ ಪ್ರಕಾರ ತಗೊಂಡು 31-1-1991 4 ರಿಫ್ಲೆಕ್ಟ್ ಆಗಿದೆ. 4 ರಿಫ್ಲೆಕ್ಟ್ ಆಗಿ 2-9 ರಿಫ್ಲೆಕ್ಟ್ ಆಗಿರೋ ಜಾತಕ ಅಂದ್ರೆ ಸರ್ಕಾರದ ರಿಲೇಟೆಡ್ ಕೆಲಸ 200% ಗ್ಯಾರಂಟಿನೇ. ಬಟ್ ಇಲ್ಲೊಂದು ಅನ್ಫಾರ್ಚುನೇಟ್ ಥಿಂಗ್ ಏನಂತ ಹೇಳಿದ್ರೆ, ಶುಕ್ರನಿಗೆ 12ನೇ ಮನೇಲಿ ಸೂರ್ಯ ಇರೋದ್ರಿಂದ ದ್ವಿದ್ವಾದಶ ಅಂತೀವಿ. ಸೊ 12ನೇ ಮನೇಲಿ ಸೂರ್ಯ ಹೋದಾಗ ಸ್ವಲ್ಪ ವ್ಯಯಸ್ಥಾನದಲ್ಲಿ ಬಂದ ಅಂತ, ಹಾಗೇನಾಗುತ್ತೆ, ಸ್ವಲ್ಪ ಎಫರ್ಟ್ ಜಾಸ್ತಿ ಕೊಡಬೇಕಾಗುತ್ತೆ ಅಷ್ಟೇ. ಅದರಿಂದ ಸರ್ಕಾರದ ರಿಲೇಟೆಡ್ ಕೆಲಸಕ್ಕೆ ಸ್ವಲ್ಪ ಎಫರ್ಟ್ಸ್ ಕೊಡಬೇಕು, ಕೊಡಿ. ಅದಕ್ಕೆ ನಮ್ಮ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಇವಾಗ ನೀವು ವಾಸವಾಗಿರತಕ್ಕಂಥ ಮನೆಗೆ ಫಸ್ಟ್ ವೇದಿಕ ವಾಸ್ತು ಕಿಟ್ನ ಅಳವಡಿಸಿ. ಅದ್ರ ಜೊತೆಗೆ ಈ ಕೆಲಸ ಕಾರ್ಯಗಳಿಗೆಲ್ಲ ಏನಾದರೂ ಎಕ್ಸಾಮಿನೇಷನ್ಸ್ ಅದು ಇದು ಬರೀತಕ್ಕಂಥ ವಿಷಯಗಳಿಗೆಲ್ಲನೂ 1-10-19 ಬರೋ ತಾರೀಕುಗಳಲ್ಲೇ ಪ್ರಾರಂಭಿಸಿ. ಸೊ ನೀವು ಎಲ್ಲಿ ಇವಾಗ ಸರ್ಕಾರದ ಎಕ್ಸಾಮಿನೇಷನ್, ಸರ್ಕಾರದಲ್ಲಿ ಕೆಲಸ ಸಿಗಬೇಕು ಅನ್ನೋರಿಗೆಲ್ಲ ನನ್ನೊಂದು ಲಕ್ಕಿ ಟಿಪ್ ಏನು ಅಂದ್ರೆ, ಈ ಅಶೋಕ ಸ್ತಂಭ ಆಮೇಲೆ ನಮ್ಮ ರಾಷ್ಟ್ರ ಧ್ವಜ ಇರತಕ್ಕಂಥ ಒಂದು ಪೆನ್ ಸ್ಟ್ಯಾಂಡ್ಸ್ ಎಲ್ಲ ಬರುತ್ತೆ. ಆ ಸ್ಟ್ಯಾಂಡ್ನ ಇಟ್ಕೊಂಡು ಅಲ್ಲಿ ಪೆನ್ ಇಡಿ. ಆರೆಂಜ್ ಕಲರ್ ಪೆನ್ನು ತುಂಬಾ ಲಕ್ಕಿ ನಿಮಗೆ. ಆರೆಂಜ್ ಕಲರ್ ಪೆನ್ ಇಟ್ಟು ನೀವೇನಾದ್ರು ನೋಟ್ಸ್ ಬರೀತೀರಾ, ಅದೆಲ್ಲ ಏನಾದ್ರು ಬರೀತೀರಾ ಅಂದ್ರೆ ಆ ಟೇಬಲ್ ಹತ್ರ ಕುಳಿತುಕೊಂಡು ಅದ್ರ ಹತ್ರನೇ ಬರೀರಿ, ಅದ್ರ ಹತ್ರನೇ ಅಪ್ಲಿಕೇಶನ್ಸ್ ಹಾಕೋದು, ಫಿಲಪ್ ಮಾಡೋದು, ಈ ತಾರೀಕುಗಳಲ್ಲೇ ಕಳಿಸೋದನ್ನ ಪ್ರಾರಂಭಿಸಿ. ಸರ್ಕಾರದ ಕೆಲಸ ಕಾರ್ಯಗಳೆಲ್ಲ ಒಳ್ಳೇದಾಗುತ್ತೆ. ಅದಕ್ಕೆ ಬೆಸ್ಟ್ ಫಿಂಗರಿಂಗ್ ಬಂದು ಒಂದು ಟೋಪಾಸ್ ರೂಬಿ, ಎಡಗೈ ತೋರು ಬೆರಳಿಗೆ ಇದನ್ನು ಹಾಕೊಳ್ಳಿ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಟರ್ಕಾಯ್ಸ್ ಬ್ಲೂ ಸಫೇರ್ ಪೆಂಡೆಂಟ್ ನ ಯೂಸ್ ಮಾಡಿ. ಇಷ್ಟು ಲಕ್ಕಿ ಟಿಪ್ ಯೂಸ್ ಮಾಡಿ, ಖಂಡಿತವಾಗ್ಲೂ ಸರ್ಕಾರದಲ್ಲಿ ಕೆಲಸ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಂದೂರ್ ಮಾಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ ಕಲಬುರಗಿನಲ್ಲೇ ನಮ್ಮ ಬ್ರಾಂಚ್ ಕೂಡ ಇದೆ, ಅಲ್ಲಿಗೆ ಹೋಗಿ ಮಾಹಿತಿಯನ್ನ ಪಡ್ಕೊಳ್ಳಿ. ಜೊತೆಗೆ ಆಗಸ್ಟ್ 5ನೇ ತಾರೀಕು ನಡೀತಾ ಇರುವಂತಹ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರದಲ್ಲಿ ಮಿಸ್ ಮಾಡದಲೇ ಭಾಗವಹಿಸಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಬೀರೇಂದ್ರ ಅಂತ. ಎಲ್ಲಿಂದ? ಹಾವೇರಿಂದ. ಯಾರ ಬಗ್ಗೆ ಮಾತಾಡಬೇಕು? ನನ್ನ ಬಗ್ಗೆನೇ ಮಾತಾಡ. ಡೇಟ್ ಆಫ್ ಬರ್ತ್ ಕೊಡಿ ಸರ್. 9-3-1980. ಮತ್ತೊಮ್ಮೆ ಹೇಳಿ. 29-3. ಹೇಳಿ. 29-3. 1989. ಎಷ್ಟು ಗಂಟೆಗೆ ಹುಟ್ಟಿದ್ದು? ಬೆಳಗ್ಗೆ 11:30. ಬೆಳಗ್ಗೆ 11:30. ಓಕೆ ಸರ್, ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳಬೇಕು ಮಾತಾಡಿ. ಜೈ ಸರ್ವೇಶ್ವರ, ಏನ್ ಮಾಡ್ತಿದ್ದೀರಾ ಸರ್? ನಾನು ಲೆಕ್ಚರಿಂಗ್ ಮಾಡ್ತಾ ಇದ್ದೀನಿ ಸರ್. ಲೆಕ್ಚರಿಂಗ್ ಮಾಡ್ತಿದ್ದೀರಾ? ಹೌದು. ಪಾಠ ಹೆಂಗ್ ಸರ್ ಕೇಳುತ್ತೆ? ನಮ್ ಜೊತೆ ಕಾಲ್ ಮಾಡೋವಾಗ್ಲೇ ನಿಮ್ ಮಾತು ಕೇಳ್ತಾ ಇಲ್ಲ, ಲೆಕ್ಚರ್ ಹೆಂಗ್ ಮಾಡ್ತೀರಾ? ಆಮೇಲೆ ಪಾಠ ಹೆಂಗ್ ಕೇಳುತ್ತೆ? ಮೈಕ್ ಏನಾದ್ರು ಕೊಟ್ಟಿದ್ದಾರಾ ನಿಮ್ ಕ್ಲಾಸ್ ರೂಮ್ ಅಲ್ಲಿ? ಇಲ್ಲ ತಾನೆ, ಹಂಗೆ ಪಾಠ ಮಾಡ್ತೀರಾ? ಹೌದಾ? ನನಗೇನಂದ್ರೆ ನಿಮ್ಗೆ ಮೈಕ್ ಕೊಟ್ಟಿದ್ರೆ ಪರವಾಗಿಲ್ಲ, ಸ್ವಲ್ಪ ಈಸಿ ಕ್ಲಾಸ್ ರೂಮ್ಗೆ. ಕೆಲವು ಕ್ಲಾಸ್ ರೂಮ್ ಕೊಟ್ಟಿರ್ತಾರೆ, ಏನಾದ್ರು ಜಾಸ್ತಿ ಜನ ಇದ್ರೆ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀನಿ ನಾನು ಅಂತ. ಮೂಲ ನಕ್ಷತ್ರ ಧನುಸ್ ರಾಶಿ ಬರ್ತಾ ಇದೆ ಲೆಕ್ಚರ್ ಸಾಹೇಬ್ರೆ, ಕರೆಕ್ಟಾ? ಹೌದು ಸರ್, ಹೌದು. ರೈಟ್, ಕೇಳಿ ಏನ್ ಪ್ರಶ್ನೆ ಈಗ? ಸರ್ ಇದ್ರದ್ದು ಜಾಬಿನ ಸ್ವಲ್ಪ ಹೆಲ್ತ್ ಸಮಸ್ಯೆ ಇದೆ ಸರ್. ಓಕೆ, ಹೆಲ್ತ್ ರಿಲೇಟೆಡ್. ಇವಾಗ ಯಾವ ಪಾಠ ಮಾಡ್ತಿರೋದು ನೀವು? ಯಾವ್ದಕ್ಕೆ ಯಾವ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಕಾಮರ್ಸ್ ಸರ್. ಎಜುಕೇಶನ್ ಏನ್ ಮಾಡಿದ್ರಿ? M.Com ಸರ್. M.Com ಮಾಡಿದ್ದೀರಾ? ಹೌದು. ನೋಡಿ, ಕಾಮನ್ ಆಗಿ ನಮ್ಮ ಕಾರ್ಯಕ್ರಮ ನೋಡ್ತಿರ್ತೀರಾ? ನೋಡ್ತಾ ಇರ್ತೀನಿ ಸರ್. ನಾನು ಯೂಶಲ್ ಆಗಿ ಈ ತರದ್ದು ಜ್ಯೋತಿಷ ಯಾವ್ದನ್ನು ನೋಡ್ತಾ ಇರಲ್ಲ ಸರ್. ನಮ್ಮ ಮನೆಯಲ್ಲೇ ಟಿವಿ ಹಚ್ಚಿದ್ರು ಕೂಡ ಚೇಂಜ್ ಮಾಡ್ತಾ ಇರ್ತೀನಿ, ಬಟ್ ನಿಮ್ದು ಬಹಳ ಇಂಟ್ರೆಸ್ಟ್ ಆಗ್ತದೆ. ಯಾಕೆಂದ್ರೆ ನಮ್ದು ಕೂಡ ಸಬ್ಜೆಕ್ಟ್ 4 ವಾಲ್ಯೂಮ್ ಬರ್ದಿದ್ದೀನಿ ನಾನು ಪುಸ್ತಕ. 4 ವಾಲ್ಯೂಮ್, ಆಲ್ಮೋಸ್ಟ್ 1000 ಪೇಜ್ ಇರುತ್ತಾ? 1000 ಪೇಜ್ ಮೇಲೆ ಇರುತ್ತೆ. 1500 ಪೇಜ್ ಬರ್ದಿದ್ದೀನಿ ಈ ಸಬ್ಜೆಕ್ಟ್ ಮೇಲೆ. 1500 ಪೇಜ್ ಬರ್ದಿದ್ದೀನಿ, ಇನ್ಕ್ಲೂಡಿಂಗ್ ಮ್ಯಾಕ್ಸಿಮಮ್ ಟಾಪ್ ಕ್ಲಾಸ್ ಸ್ಕಾಲರ್ಸ್ ಯಾರಿದಾರೋ ಆ ಸ್ಕಾಲರ್ಸ್ಗೆಲ್ಲ ಈ ಪುಸ್ತಕ ಕೊಟ್ಟಿದ್ದೀನಿ. ಇಟ್ ಈಸ್ ನಾಟ್ ಅಟ್ ಆಲ್ ಚಾಲೆಂಜಬಲ್ ಅಂಡ್ ಡಿಫೆಂಡಬಲ್. ಇಟ್ ಈಸ್ ಪ್ರಾಕ್ಟಿಕಲಿ ಕರೆಕ್ಟ್, ಲಾಜಿಕಲಿ ಕರೆಕ್ಟ್ ಅಂತ. ಯಾಕೆಂದ್ರೆ ನಾನು ಅವ್ರ ಹೆಸರು ಹೇಳ್ಕೋಬಾರ್ದು, ಆ ಥರ ಹೇಳಿದ್ರೆ ತಪ್ಪಾಗುತ್ತೆ. ದೊಡ್ಡ ಕವಿ, ಅವ್ರ ಮಗ ಕೂಡ ಇದ್ದಾರೆ. ಈಗ ಅವರು ಜ್ಞಾನಪೀಠ ಪ್ರಶಸ್ತಿ ಎಲ್ಲ ತಗೊಂಡಿರ್ತಕ್ಕಂಥ ಕವಿಗಳ ಮಗ ಕೂಡ ಓದ್ಬಿಟ್ಟು ಇದರಲ್ಲಿ ಕ್ಯಾರೆಕ್ಟರ್ ಮ್ಯಾನರಿಸಮ್ ಅನಾಲಿಸಿಸ್ ಏನಿದೆಯೋ ನಾವು ತಿಳ್ಕೊಬಹುದು.
ನಾನು ಓದ್ದೆ, ನನ್ನ ಕ್ಯಾರೆಕ್ಟರ್ ಹಂಗೆ ಇತ್ತು, ನಮ್ಮ ಅಪ್ಪನ ಕ್ಯಾರೆಕ್ಟರ್ ಹಿಂಗೆ ಇತ್ತು ಅಂತ ಡೇಟ್ ಆಫ್ ಬರ್ತ್ಗೆ. ಆದ್ರಿಂದ 29ನೇ ಸಂಖ್ಯೆ ಅಂತ ಹೇಳಿದ್ರೆ ಮಾನಸಿಕವಾಗಿ ಬಹಳಷ್ಟು ತೊಳಲಾಟ ಬಳಲಾಟ ಅನ್ನೋದಿದೆ. ಅದು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ಆ ಮಾನಸಿಕ ತೊಳಲಾಟ ಬಳಲಾಟ 2ನೇ ನಂಬರ್ಗೆ ಯಾವತ್ತು ಈಚೆ ಹೋಗುತ್ತೋ ಸಾಧನೆ ಮೇಲೆ ಸಾಧನೆ ಮಾಡ್ತಾರೆ. ಯಾಕೆಂದ್ರೆ 29 ಅನ್ನೋದು ಚಂದ್ರ ಅಂತ ಹೇಳಿದ್ರೆ ಯಾವಾಗ್ಲೂ ಚೇಂಜಸ್ನ ಬಯಸ್ತಿರ್ತಕ್ಕಂಥವನು. ಅಷ್ಟು ಚೇಂಜಸ್ ಮಾಡ್ಕೊಳ್ಳೋವಾಗ, ಅಷ್ಟೊಂದು ಕ್ರಿಯೇಟಿವ್ ಆಗಿ ಇನ್ನೋವೇಟಿವ್ ಆಗಿ ಆಲೋಚನೆ ಮಾಡುವಾಗ ಕೆಲವೊಮ್ಮೆ ಎಮೋಷನ್ ಬಿದ್ದು, ಕೆಲವೊಮ್ಮೆ ಏನಾದ್ರೂ ಮಾನಸಿಕ ತೊಳಲಾಟಕ್ಕೆ ಒಳಗಾಗ್ಬಿಟ್ರೆ ಅವ್ರು ಅನ್ಕೊಂಡಿದ್ದ ಎನರ್ಜಿ ಎಲ್ಲ ಡ್ರೈನ್ ಆಗ್ಬಿಡುತ್ತೆ. ಮತ್ತೆ ರಿಕವರ್ ಮಾಡೋದು ಕಷ್ಟ. ನೀವು ಕಾಮನ್ ಆಗಿ ಮಾತಾಡಿದ್ರೆ ಎನರ್ಜಿ ಹೋಗ್ಬಿಡುತ್ತೆ, ನೋಡಿದ್ರೆ ಎನರ್ಜಿ ಹೋಗುತ್ತೆ, ಕೇಳಿದ್ರೆ ಎನರ್ಜಿ ಹೋಗುತ್ತೆ. ಅದಕ್ಕೆ ಸೈಲೆಂಟ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಮಾಡುವಂದ. ನೋಡದೆ, ಕೇಳದೆ, ಮಾತಾಡದೆ, ಆಲೋಚನೆ ಮಾಡದೆ ಇದ್ದು ಬಿಟ್ರೆ ನಿನಗೆ ಎನರ್ಜಿ ಬಂದ್ಬಿಡುತ್ತೆ. ಎನರ್ಜಿ ಜನರೇಟ್ ಆಗೋದು ಯಾವಾಗ ಅಂದ್ರೆ ಸುಮ್ಮನೆ ಕೂತಾಗ. ಎನರ್ಜಿ ಡ್ರೈನ್ ಆಗೋದು ಯಾವಾಗ? ಎಲ್ಲವನ್ನೂ ಮಾಡಿದಾಗ. ಅದರಲ್ಲಿ ಕೂಡ ನೋಡಿದಾಗ, ಕೇಳಿದಾಗ, ಮಾತಾಡಿದಾಗ, ಕೆಲಸ ಮಾಡಿದಾಗ ಎನರ್ಜಿ ಡ್ರೈನ್ ಆಗೋದಕ್ಕಿಂತಲೂ ಆಲೋಚನೆ ಮಾಡ್ತೀವಿ ನೋಡಿ, ಅಲ್ಲಿ ನೋಡಿ ಹೋಗುತ್ತೆ ಹಂಗೆ ಕಚ 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 ಕಚ. ಹೆಂಗೆ ಅಂದ್ರೆ ಹಂಗೆ ಬಕೆಟ್ ನೀರು ಹಂಗೆ ತಿರುವಾಕ್ದಂಗೆ ಪಟ್ ಅಂತ ಒಂದೇ ಸರಿ ಚೆಲ್ಲೋಗ್ಬಿಡ್ತದೆ ಇರೋ ನೀರಲ್ಲೂ. ಆ ಥರ ಹೋಗೋದೆಲ್ಲ 2ನೇ ನಂಬರ್ಗೆ ಉಂಟು. ನಿಮಗೂ ಅದೇ. ಆದ್ರಿಂದಾನೇ ಈ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಸ್ವಲ್ಪ ಮಾನಸಿಕವಾಗಿ ಸ್ಟ್ರಾಂಗ್ ಆಗೋದಕ್ಕೆ ಕೆಲವು ಮೋಟಿವೇಟ್ ಮಾಡ್ಕೊಳ್ಳೋಕೆ ಮೆಡಿಟೇಷನ್ಸ್ ಅಂತೆ, ಕೆಲವು ಪಾಸಿಟಿವ್ ಅಫರ್ಮೇಷನ್ಸ್ ಅಂತೆ ತಮಗೆ ತಾವು ಹೇಳ್ಕೊಳ್ಳೋದು ಮಾಡ್ಕೊಳ್ಳಿ. ಪಾಠ ಮಾಡೋರು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ದೊಡ್ಡ ಕಷ್ಟ ರೀ. ಅದೊಂದು ದೊಡ್ಡ ಅವಮಾನ ಬೇರೆ. ಆಮೇಲೆ ನಮ್ ಜೊತೆ ನಾವೇ ದ್ವಂದ್ವ ಯುದ್ಧಕ್ಕೆ ಆಗ್ಬಿಡ್ತೀವಿ. ಯಾಕಂದ್ರೆ ಇಷ್ಟು ಜನಕ್ಕೆ ಉಪದೇಶ ಮಾಡೋ ನನ್ನ ಲೈಫ್ ನೋಡಿದ್ರೆ ಹೆಂಗಿದೆಯಲ್ಲೋ ಅನ್ನೋ ರೀತಿ ಮಾತ್ರ ಯಾವ ಕಾರಣಕ್ಕೂ ಬಂದ್ಬಿಡಬಾರ್ದು. ಅದಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ನಿಮ್ಗೆ ಏನು ಅಂತ ಹೇಳಿದ್ರೆ, ಒಂದು ಟೋಪಾಸ್ ರೂಬಿ ಬಲಗೈ ತೋರು ಬೆಳಗ್ಗೆ ಒಂದು ಉಂಗುರವನ್ನು ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು ಟರ್ಕ್ವೈಸ್ ಬ್ಲೂ ಸಫೇರ್ ಪೆಂಡೆಂಟ್ ನ ಕತ್ತಿಗೆ ಲಾಕೆಟ್ ಆಗಿ ಹಾಕೊಳ್ಳಿ. ಇವೆರಡು ತುಂಬಾ ಸಕ್ಸಸ್ಫುಲ್ ಆದಂತ ಕೆಲಸದಲ್ಲಿ ಸಕ್ಸಸ್ ಕೊಡೋದಕ್ಕೆ ಪೆಂಡೆಂಟ್ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಕಾನ್ಫಿಡೆನ್ಸ್ ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ನಿಮಗೆ ಸಿಲ್ವರ್ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಅನ್ನೋದ್ರಿಂದ ಸಿಲ್ವರ್ ನಲ್ಲಿ ಒಂದು ಬಿಳಿ ಎಕ್ಕದ ಮಣಿ, 51 ಬಿಳಿ ಎಕ್ಕದ ಮಣಿಯನ್ನ ಮಾಲೆ ಮಾಡಿ ಕತ್ತಲ್ಲಿ ಹಾಕೊಳ್ಳಿ. ಒಂದು ಇಡಗುಂಜಿ ವಿನಾಯಕ, ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ, ಒಂದು ಕೊಲ್ಲೂರು ಮೂಕಾಂಬಿಕೆ, ಈ 3 ಪೆಂಡೆಂಟ್ಸ್ ನ ಬೆಳ್ಳಿಯಲ್ಲಿ ಮಾಡಿ ಕತ್ತಲ್ಲಿ ಹಾಕೊಳ್ಳಿ. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ, ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಂತ. ವೈಟ್ ನ, ಗ್ರೀನ್ ನ, ಬ್ಲೂ ಕಲರ್ ನ ಹೆಚ್ಚಾಗಿ ಬಳಸಿ ಸಕ್ಸಸ್ ಸಿಗುತ್ತೆ. ಸಾಧ್ಯವಾದ್ರೆ ನೇರವಾಗಿ ಭೇಟಿ ಮಾಡಿ ನಿಮ್ಮ ಹೆಸರಲ್ಲಿ ಕೆಲವು ಬದಲಾವಣೆ ಮಾಡ್ಕೊಂಡ್ರಿ ಅಂದ್ರೆ ಇನ್ನೂ ಸಾಧನೆ ಮಾಡೋರಾಗಿ ಹೋಗ್ತೀರಾ. ಸೊ ಇವೆಲ್ಲ ಲಕ್ಕಿ ಟಿಪ್ಸ್ ನ ಫಾಲೋ ಮಾಡಿ. ಶರ್ಬೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ನೀವೆಲ್ಲ ಈ ಪ್ರಾಬ್ಲಮ್ ಇಂದ ಈಚೆ ಬರಲಿ ಅಂತ ನಾವು ಆಶಿಸ್ತೀವಿ. ಶರ್ಬೇಶ್ವರ ಒಳ್ಳೇದು ಮಾಡಿ ನಿಮಗೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಪರಿಹಾರವನ್ನ ತಪ್ಪದೇ ಪಾಲಿಸಿ ಖಂಡಿತವಾಗ್ಲೂ ಸಮಸ್ಯೆಗಳು ಆರೋಗ್ಯದ ರೀತಿ ಆಗಿರಬಹುದು ಅಥವಾ ನಿಮ್ಮ ಉದ್ಯೋಗದ ರೀತಿ ಆಗಿರಬಹುದು, ಏನೇ ತೊಂದರೆ ತೊಡಕುಗಳಿದ್ರು ಕೂಡ ಎಲ್ಲವೂ ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ತಪ್ಪದೇ ಪಾಲಿಸಿ. ಶರ್ಬೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ ಅಂತ ಆಶಿಸ್ತೀವಿ. ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ವೀಕ್ಷಕರೇ, ಬನ್ನಿ ಇದೀಗ ಆರಂಭಿಸೋಣ ತಾರಾ ಭವಿಷ್ಯ. ಗುರುಜಿ, ಈ ದಿನದ ತಾರಾ ಭವಿಷ್ಯ ವಿಭಾಗದಲ್ಲೂ ಕೂಡ ಕರೆಗಳನ್ನ ಸ್ವೀಕರಿಸೋಣ. ಈಗ ಮುಂದಿನ ಕರೆ. ಹಲೋ ಹಲೋ, ನಮಸ್ಕಾರ. ಹಲೋ, ನನ್ನ ಧ್ವನಿ ಕೇಳಿಸ್ತದ್ಯಾ? ಹಲೋ. ನೀವು ಹಾಗೆ ವೀಕ್ಷಕರೇ, ಗುರುಜಿ ಅವರ ಫೇಸ್ಬುಕ್ ಐಡಿಯನ್ನ ಇದೀಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್ ಅನ್ನುವಂಥದ್ದು ಗುರುಜಿ ಅವರ ಫೇಸ್ಬುಕ್ ಐಡಿ. ಈ ಒಂದು ಪೇಜ್ ನ ನೀವು ಲೈಕ್ ಮಾಡಿದಾದ್ರೆ ಪ್ರತಿನಿತ್ಯವೂ ಗುರುಜಿ ಅವರು ಫೇಸ್ಬುಕ್ ಲೈವ್ ನ ಮೂಲಕ ನಿಮಗೆ ನೇರ ಭೇಟಿಗೆ ಲಭ್ಯವಿರ್ತಾರೆ. ಒಂದು ಕಾಲ ನಿರ್ಣಯ ಕಾರ್ಯಕ್ರಮದ ಮೂಲಕ, ಜೊತೆಗೆ ಫೇಸ್ಬುಕ್ ಪೇಜ್ ನಲ್ಲಿ ಕೂಡ ಪ್ರತಿನಿತ್ಯವೂ ಗುರುಜಿ ಅವರು ಫೇಸ್ಬುಕ್ ಲೈವ್ ನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ನೀವು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು, ನಿಮ್ಮ ಬಗ್ಗೆ ಕೇಳ್ಕೊಳ್ಬಹುದು, ಸಾಮಾಜಿಕ ಕಳಕಳಿಯುಳ್ಳಂತಹ ಪ್ರಶ್ನೆಗಳನ್ನ ಕೂಡ ಕೇಳಿ ಅದಕ್ಕೆ ಉತ್ತರವನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್ ಈ ಒಂದು ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಜಾಯಿನ್ ಆಗಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಶ್ರೇಯಸ್ ಅಂತ. ಎಲ್ಲಿಂದ? ಮೇಡಮ್, ನಾನು ಮೈಸೂರಿಂದ ಕಾಲ್ ಮಾಡೋದು. ಯಾರ ಬಗ್ಗೆ ಮಾತಾಡ್ಬೇಕು ಶ್ರೇಯಸ್? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಕೊಡಿ. ಮೇಡಮ್, 18/2/1978. ಎಷ್ಟು ಗಂಟೆಗೆ ಹುಟ್ಟಿದ್ದು? ಮಧ್ಯಾಹ್ನ 3:30 ಮೇಡಮ್. ಮಧ್ಯಾಹ್ನ 3:30. ಓಕೆ, ಗುರುಜಿ ಅವರಿದ್ದಾರೆ. ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ. ಜೈ ಶರ್ಬೇಶ್ವರ. ಶ್ರೇಯಸ್ ಹೇಗಿದ್ದೀರಾ?
ಸರ್ ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ ಗುರುಜಿ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬರ್ತಾ ಇದೆ ಶ್ರೇಯಸ್, ಕರೆಕ್ಟ್? ಹೌದು ಸರ್, ಹೌದು. ಕೇಳಿ ಶ್ರೇಯಸ್, ಏನ್ ಪ್ರಶ್ನೆ? ಸರ್ ನನ್ಗೆ 2012ರಿಂದ ಏನ್ ಕೆಲಸ ಮಾಡಿದ್ರು ಎಲ್ಲೂ ₹1 ಹುಟ್ತಾ ಇಲ್ಲ ಸರ್. ಅದರಿಂದ ಹಿಂದಕ್ಕೆ ತುಂಬಾ ಚೆನ್ನಾಗಿದ್ದೆ. ಸ್ವಂತ ಕಾರ್ ಇಟ್ಕೊಂಡಿದ್ದೆ, ಒಂದ್ 4-5 ಲಕ್ಷ ಬಡ್ಡಿಗೆ ಬಿಟ್ಕೊಂಡಿದ್ದೆ. ಇರ ಬರೋದೆಲ್ಲ ಒಂದೇ ಸತಿ ಈ ಅಫಿಷಿಯಲ್ ಥಿಂಗ್ಸ್ ಮಾತಾಡಿ, ಅನ್ಅಫಿಷಿಯಲ್ ಥಿಂಗ್ಸ್ ಎಲ್ಲ ಏನು ಹೇಳ್ಬೇಡಿ. ರೈಟ್. ಇವಾಗ ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದೀರಾ? ಕೆಲಸ ಏನ್ ಮಾಡ್ತಿದ್ದೀರಾ? ಕೆಲಸ ಮಾಡ್ತಾ ಇಲ್ಲ ಸರ್, ನನ್ಗೆ ಸುಮ್ನೆ ಓಡಾಡ್ಕೊಂಡು ನಿಂತಿದ್ದೀನಿ. ಸುಮ್ನೆ ಓಡಾಡ್ಕೊಂಡಿದ್ದೀರಾ? ಓಕೆ, ರೈಟ್. ಏನು ಮಾಡಲ್ಲ. ಇವಾಗ ವಾಸವಾಗಿರ್ತಕ್ಕಂಥ ಮನೆ ಯಾವ ದಿಕ್ಕಿಗಿದೆ ಸರ್? ಮನೆ ಸೂರ್ಯ ಉದಯ ಆಗುತ್ತಲ್ಲ ಆ ಕಡೆಗೆ ಬಾಗ್ಲಿದೆ ಸರ್. ಮಿಸಸ್ ಏನ್ ತಾರೀಕಲ್ಲಿ ಹುಟ್ಟಿದ್ದಾರೆ ಸರ್? ಅವ್ರುನುವೆ 18/8/1982. ಅವ್ರೇನ್ ಮಾಡ್ತಾರೆ ಸರ್? ಅವ್ರು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಸರ್. ಅವ್ರು ಲೆಕ್ಚರರ್ ಕೆಲಸ ಮಾಡ್ತಾರೆ. ಇವಾಗ ಅವ್ರದೇ ರೆಗ್ಯುಲರ್ ಸಂಬಳ, ಅವ್ರ ಇದ್ರ ಮೇಲೆ ನಿಂತಿದೆ. ನಮ್ದು ಈಗ ನಡೀತಾ ಇದೆ. ಮದುವೆ ಆಗಿರೋ ತಾರೀಕೇನು ಶ್ರೇಯಸ್? ಮದುವೆ ಆಗಿರೋ ತಾರೀಕೇನು ಶ್ರೇಯಸ್? ಸರ್ ನಾನ್ ಮದುವೆ ಆಗಿರೋದು 7th ಸರ್. ಇದಲ್ವ ಲೆಕ್ಕಾಚಾರ? ನಾನು ಕಾಮನ್ ಆಗಿ 18ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಧೈರ್ಯಕ್ಕೆ ಏನಿದ್ರು ಕೂಡ ಧೈರ್ಯವಾಗಿ ಹಿಂದೆ ಬಂದ್ಬಿಡ್ತಾರೆ, ಎಲ್ಲ ಸರಿಪಡಿಸ್ಕೊಂಡು. ಅಂಥವ್ರು ಏನಾದ್ರು ಮದುವೆ ಡೇಟ್ ತಪ್ಪಾಗಿ ಮಾಡ್ಕೊಂಡ್ಬಿಟ್ರು ಅಂದ್ರೆ ಅವ್ರಿಗಿರ್ತಕ್ಕಂಥ ಎಷ್ಟೇ ಧೈರ್ಯ ಇದ್ರೆ, ಹೆಸರಿಗೆ ಧೈರ್ಯ ಇರ್ತದೆ, ಅದಕ್ಕೆ ತಕ್ಕಂತ ಕೆಲಸ ಕಾರ್ಯಗಳಿಲ್ಲ ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಒಮ್ಮೊಮ್ಮೆ ಕಾರಸಾರವಾಗಿ ಹೇಳ್ಬೇಕಾದ್ರೆ ಗಂಡ್ಮಕ್ಳು ನಿಷ್ಪ್ರಯೋಜಕರಾಗ್ಬಿಡ್ತಾರೆ ಅನ್ನೋ ಲೆವೆಲ್ ಕೂಡ ಮಾತಾಡಿದ್ವಿ. ಗಂಡ್ಮಕ್ಳು ನಿಷ್ಪ್ರಯೋಜಕರಾಗ್ಬಿಡ್ತಾರೆ ಅಂದ್ರೆ ಭಯ ಪಟ್ಬಿಡ್ತಾರೆ, ಆಮೇಲೆ ಟಿವಿ ನೋಡೋರಲ್ಲ ಅಂದ್ರೆ ನಿಶಕ್ತರಂತೂ ಆಗ್ಬಿಡ್ತಾರೆ, ಸ್ವಶಕ್ತರಾಗಲ್ಲ. ಅಂದ್ರೆ ಅವ್ರ ಕೆಲಸ ಕಾರ್ಯದಲ್ಲೆಲ್ಲ ಹಂಗೆ ಒಂಥರ ಬರ್ತಾ 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 ಕ್ಷೀಣಿಸ್ಬಿಡುತ್ತೆ ಅಂತ. ಆದ್ರಿಂದ ಧೈರ್ಯವಂತರು ಕ್ಷೀಣಿಸೋಗೋದು ಅನ್ನೋದು ಸುತಾರಾಮ್ ಆಗದೆ ಇರೋ ಒಂದು ಆಪೋಸಿಟ್ ವರ್ಡ್. ಫಸ್ಟ್ ಮೇನ್ ಮರುಮಾಂಗಲ್ಯಧಾರಣೆ ಅದೊಂದನ್ನು ಮಾಡಿ, ಮನೆಗೆ ವೇದಿಕ ವಸ್ತುಕ್ಕಿಟ್ಟು ಅಳವಡಿಸಿ. ನಿಮ್ಮ ಜಾತಕದ ಪ್ರಕಾರ ಕುಜ, ಗುರು, ಚಂದ್ರ 3 ಒಟ್ಟಿಗೆ ಒಂದೇ ಮನೆಯಲ್ಲಿ, ಮೈ ಮನಸ್ಸು ಧೈರ್ಯ ಇದು ಒಟ್ಟಿಗೆ ಇತ್ತಂದ್ರೆ ಎಂತೆಂಥ ಕೆಲಸ ಕಾರ್ಯಗಳು ಮಾಡ್ಬೋದು. ನಿಮ್ಮ ಪ್ರಕಾರ ತಗೊಂಡ್ರೆ ರಿಯಲ್ ಎಸ್ಟೇಟ್ ಇಂದ ಹಿಡಿದು ಅದರ ವೆಹಿಕಲ್ ಕನ್ಸಲ್ಟೆನ್ಸಿ, ರಿಯಲ್ ಎಸ್ಟೇಟ್ ಕನ್ಸಲ್ಟೆನ್ಸಿ, ಮೀಡಿಯೇಷನ್, ಯಾವ ತರ ಇದ್ರು ಇಬ್ರು ಕಿತ್ತಾಡಿದ್ರು ಸರಿ, ಸುಮ್ಮನೆ ಯಾಕೆ ಅಷ್ಟೊಂದು ಕಿತ್ತಾಡ್ತೀಯ, ನಮ್ಗೇನು ಕಿತ್ತಾಡಕ್ ಬರಲ್ಲ ಅಂತ ಹೇಳಿ ಇವರೇ ಹೋಗಿ ನಿಂತ್ಕೊಂಡು ಆ ಕಿತ್ತಾಡ್ತಕ್ಕಂಥ ಲಿಟಿಗೇಷನ್ ಪ್ರಾಪರ್ಟಿನೂ ಸರಿಪಡಿಸ್ಬಿಡ್ಬೋದು. ಅದಕ್ಕೆ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಸೈನಿಕರು ಅಂತೀವಿ. ಒಂದು ದಬಾಯಿಸೋದಕ್ಕೂ ರೆಡಿ. ಇದನ್ನ ಮಾಡ್ಕೊಡ್ತೀವಿಲ್ಲ ನೋಡಿ, ನೀನು ಏನ್ ಮಾಡ್ತೀನಿ ನೋಡಿ, ಸುಮ್ಮನೆ ಏನ್ ನ್ಯಾಯ ಮಾಡೋದಕ್ಕೆ ಬಂದ್ರೆ ಏನಿದೆ ಅಂತ ಹೇಳಿ ಹಂಗೆ ಹೇಳಿ ಒಪ್ಪಿಸ್ಬಿಟ್ಟು ಕೂಡ ಬರ್ಸ್ಬಿಡ್ತಾರೆ. ಆ ಲೆವೆಲ್ಗೆ ಕನ್ಸಲ್ಟೆನ್ಸೀಸ್ನ ಮಾಡಿ ಆರಾಮಾಗಿ ಕುಳಿತು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಆ ಯೋಗ ಕೂಡ ನಿಮ್ಗಿದೆ. ಇವೆಲ್ಲವೂ ಕೂಡ ನಿಮ್ಮ ಮದುವೆ ಡೇಟು ಇರ್ತಕ್ಕಂಥ ವೀಕ್ನೆಸ್ ಇಂದ ಹೋಗಿರೋದು. ಫಸ್ಟ್ ಅದೊಂದನ್ನು ಮಾಡ್ಕೊಳ್ಳಿ, ವೇದಿಕ ವಸ್ತುಕಿಟ್ನ ಮನೆಗೆ ಅಳವಡಿಸಿ. ಇದ್ರ ಜೊತೆಗೆ ಬೆಸ್ಟ್ ಲಕ್ಕಿ ಟಿಪ್ ಏನು ಅಂತ ಹೇಳಿದ್ರೆ, ಒಂದು 46 ಬರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ತಗೊಳ್ಳಿ. ಅದ್ರಲ್ಲಿ 1-5 ಸಂಖ್ಯೆಗಳು ಜಾಸ್ತಿ ಇರಲಿ. 51 ಬರೋ ಥರ ಒಂದು ಮೊಬೈಲ್ ನಂಬರ್ ತಗೊಳ್ಳಿ, ಅದ್ರಲ್ಲಿ 1-6 ಸಂಖ್ಯೆಗಳು ಜಾಸ್ತಿ ಇರಲಿ. ಈ 2 ಮೊಬೈಲ್ ನಂಬರ್ನೇ ಕಮ್ಯುನಿಕೇಷನ್ಗೆ ಬಳಸಿ. ಆರೆಂಜ್ ಕಲರ್ನ, ಯೆಲ್ಲೋ ಕಲರ್ನ, ರೆಡ್ ಕಲರ್ನ ಹೆಚ್ಚಾಗಿ ಬಳಸಿ. ಮನೆಯಿಂದ ಈಚೆ ಹೊರಡುವಾಗ ಆಗ್ನೇಯಕ್ಕೆ ಒಂದು ಹೆಜ್ಜೆ ಹಾಕಿ 6 ಬರ್ತಕ್ಕಂಥ ಸಮಯದಲ್ಲಿ ಈಚೆ ಹೊರಡಿ. ನೋಡಿ, ಬಿಸ್ನೆಸ್ ಮೇಲೆ ಬಿಸ್ನೆಸ್, ವ್ಯಾಪಾರದ ಮೇಲೆ ವ್ಯಾಪಾರ, ಕನ್ಸಲ್ಟೆನ್ಸಿ ಮೇಲೆ ಕನ್ಸಲ್ಟೆನ್ಸಿ ಬರೋದಕ್ಕೆ ಪ್ರಾರಂಭಿಸುತ್ತೆ. ಒಳ್ಳೇದಾಗುತ್ತೆ. ಶರ್ಬೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿ ಅವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಪರಿಹಾರವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಮುಂದಿನ ಕರೆಯನ್ನ ಇದೀಗ ಸ್ವೀಕರಿಸೋಣ. ಹಲೋ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರುಮ್ಮ? ನಮ್ಮ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಲಹಂಕದಿಂದ. ಓಕೆ, ಮಗಳ ಹೆಸರು, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಎಲ್ಲ ಕೊಡಿಮ್ಮ. ಮಗಳ ಹೆಸರು ಶಿಲ್ಪಾ ಅಂತ. ಡೇಟ್ ಆಫ್ ಬರ್ತ್ 23/4/2001. ಎಷ್ಟು ಗಂಟೆಗೆ ಹುಟ್ಟಿದ್ದು? ರಾತ್ರಿ 9:45. ಓಕೆಮ್ಮ. ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿಮ್ಮ. ಜೈ ಶರ್ಬೇಶ್ವರ. ನಿಮ್ಮ ಮಗಳು? ನಮಸ್ತೆ ಗುರುಜಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿಯಲ್ಲಿ ಹುಟ್ಟಿದ್ದಾರೆ, ಕರೆಕ್ಟಾ? ಹೌದು. ರೈಟ್. ಮಗಳ ಹೆಸರೇನಂದ್ರಿ? ಶಿಲ್ಪಾ. ರೈಟ್. ಕೇಳಿ, ಮಗಳ ಬಗ್ಗೆ ಏನ್ ಪ್ರಶ್ನೆ? ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು. ಅವಳು ಮೆಡಿಕಲ್ ಮಾಡಬೇಕು ಅಂತಿದ್ದಾಳೆ. ಮೆಡಿಕಲ್ ಈಗ PUC ಓದ್ತಾ ಇದ್ರೆ ಮೆಡಿಕಲ್ ಮಾಡಬೇಕು ಅಂತಿದ್ದಾರೆ. ಹೌದು. ಓಕೆ, ರೈಟ್. ತಿಳಿಸ್ಕೊಡ್ತೀನಿ. ಇವ್ರ ಜಾತಕದಲ್ಲಿ ಶುಕ್ರ ಉಚ್ಚವಾಗಿ ಮೀನರಾಶಿಯಲ್ಲಿ. ಶುಕ್ರ ಉಚ್ಚವಾಗಿ ಮೀನರಾಶಿಯಲ್ಲಿ ಅಂದ್ರೆ ಬ್ಲೈಂಡ್ ಆಗಿ ಹೇಳ್ಬೋದು ಡಾಕ್ಟರ್ ಅಂತ. ಗುರು ಮತ್ತೆ ಶನಿ ಒಟ್ಟಿಗೆ ಜಾತಕದಲ್ಲಿ ಸೇರಿದ್ರು ಕೂಡ ನಾವು ಡಾಕ್ಟರ್ಸ್ ಅಂತ ಹೇಳಿದ್ವಿ. ಸೊ ಅದರಿಂದ ಧೈರ್ಯವಾಗಿ ನಿಮ್ಮ ಮಗಳಿಗೆ ಮೆಡಿಕಲ್ ಮಾಡೋದಕ್ಕೆ ಬಿಡಿ. ಅವರು ಪ್ಯಾಷನೆಟ್ ಬೇರೆ ಇದ್ದಾರೆ ಅಂತಾರೆ. ಇದು PUC ಓದೋವಾಗಲೇ ಪ್ಯಾಷನೆಟ್ ಇದಾರಲ್ಲ ಓದಬೇಕು ಅಂತ, ಅದರಿಂದ ಮಾಡೋ ಯೋಗಗಳಿದೆ. ಓದೋದಕ್ಕೆ ನಮ್ಮ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ ನೋಡಿ. 10 ಗೋಧಿ ಕಾಳು, 5 ಹೆಸರು ಕಾಳು. 10 ಗೋಧಿ ಕಾಳು ಸೂರ್ಯನನ್ನು ಪ್ರತಿನಿಧಿಸುತ್ತೆ, 5 ಹೆಸರು ಕಾಳು ಬುಧನನ್ನು ಪ್ರತಿನಿಧಿಸುತ್ತೆ. ಇದನ್ನ ಒಂದು ಗಾಜಿನ ಗ್ಲಾಸಲ್ಲಿ ರಾತ್ರಿ ನೆನೆಸಿಟ್ಬಿಟ್ಟು ಒಂದು ಸ್ವಲ್ಪ ನೀರಿನಲ್ಲಿ ಅದನ್ನು ರೆಗ್ಯುಲರ್ ಆಗಿ ತಿಂತ ಬರಕ್ಕೆ ಹೇಳಿ. ಇದ್ರ ಜೊತೆಗೆ ಒಂದು ಓನಿಕ್ಸ್ ರೂಬಿ ಅಂತ ಹೇಳ್ತೀವಿ, ಆ ಉಂಗುರನ ಎಡಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳೋಕೆ ಹೇಳಿ, ಸಕ್ಸಸ್ ಸಿಗುತ್ತೆ.
ಯಾವಾಗಲೂ ಓದುವಾಗ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಓದಕ್ಕೆ ಹೇಳಿ, ಪೂರ್ವಕ್ಕೆ ತಲೆ ಹಾಕಿ ಮಲಗಕ್ಕೆ ಹೇಳಿ. ಹೆಚ್ಚಾಗಿ ಗ್ರೀನ್ ಕಲರ್ಸ್ನ, ಆರೆಂಜ್ ಕಲರ್ಸ್ನ, ವೈಟ್ ಕಲರ್ಸ್ನ ಬಳಸಕ್ಕೆ ಹೇಳಿ. ಚೆನ್ನಾಗಿ ಓದ್ತಾರೆ, ಪಾಸ್ ಮಾಡ್ತಾರೆ, ಚಿಂತೆ ಮಾಡಬೇಡಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಅದೃಷ್ಟ ಸಲಹೆಗಳನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಕಾಲರ್. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಶಿವ ಅಂತ. ಎಲ್ಲಿಂದ? ಹಾಸನಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಕೊಡಿಪಾ. 25/10/93. 25/10/93. ಎಷ್ಟು ಗಂಟೆಗೆ ಹುಟ್ಟಿದ್ದು? ಸಂಜೆ 7:18ಕ್ಕೆ. ಏನ್ ಮಾಡ್ಕೊಂಡಿದ್ದೀರಾ? ಮೇಡಮ್ D.Ed ಆಗಿದೆ, ಡಿಗ್ರಿ ಮುಗ್ದಿದ್ದೆ. ಹಾ, ಜಾಬ್ ಟ್ರೈ ಮಾಡ್ತಿದ್ವು, ಯಾವ್ದು ಸಿಗ್ತಿಲ್ಲ ಮೇಡಮ್. ಓಕೆ ಸರ್, ಯೋಚನೆ ಮಾಡಬೇಡಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಇರುತ್ತೆ. ಈಗ ಗುರುಜಿ ಅವ್ರು ಮಾತಾಡ್ತಾರೆ, ಪ್ರಶ್ನೆ ಕೇಳಿ. ಜೈ ಸರ್ವೇಶ್ವರ, ಹೇಗಿದ್ದೀರಾ? ಏನ್ ಸಮಾಚಾರ? ನಾವು ಚೆನ್ನಾಗಿದೆ, ನೀವು? ಹಾ, ಚೆನ್ನಾಗಿದ್ದೀನಿ. ಈಗ D.Ed ಮುಗಿಸಿದ್ದೀರಾ? ಸರ್ ಕಂಪ್ಲೀಟ್ ಆಗಿದೆ 2013ಕ್ಕೆ. ಓಕೆ. ಬಟ್ ಜಾಬ್ ಟ್ರೈ ಮಾಡ್ತಿದೀವಿ, ಜಸ್ಟ್ ಅಲ್ಲಿ ಮಿಸ್ ಆಗುತ್ತೆ ಸರ್ ಎಲ್ಲ. 25/10/93 ಹುಟ್ಟಿರೋದು. ಹೌದು. ಸೊ ಇವಾಗ ಹಾಸನದಲ್ಲೇ ಟ್ರೈ ಮಾಡ್ತಾ ಇದ್ದೀರಾ? ಹುಟ್ಟಿರೋದು ನೀವಲ್ಲೇ? ಹೌದು. ಸೊ ಈಚೆ ಕಡೆ ಎಲ್ಲಾದ್ರೂ ಕೆಲಸ ಸಿಕ್ಕಿದ್ರೆ ನಿಮ್ಗೆ ಲಾಭ. ಯಾಕಂದ್ರೆ ಶನಿ ಮುಂದೆ ಚಂದ್ರ ಇದೆ ಅವ್ರ ಜಾತಕಕ್ಕೆ. ಹೌದಾ? ಸೊ ಮೊದಲೇ 7ನೇ ತಾರೀಕು ಕೊಟ್ಟವ್ರು ಇದ್ದಿದ್ದ ಜಾಗದಲ್ಲೆಲ್ಲ ಶೈನ್ ಆಗೋದು ಕಷ್ಟ. ಅದರಿಂದ ಸ್ವಲ್ಪ ದೂರಕ್ಕೆ ಟ್ರೈ ಮಾಡಿ, ಜಾಬ್ ಹೆಲ್ಪ್ ಆಗುತ್ತೆ. ಅದಕ್ಕೆ ನನ್ನ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ಎಮೆತಿರ್ ಜಿರ್ಕಾನ್ ಅಂತ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಫಿಂಗರಿಂಗ್ ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು ದೃಷ್ಟಿ ಕವಚದ ಜೊತೆಗೆ ಬ್ಲೂ ಸಫೇರ್ ಎಮರಾಲ್ಡ್ ಪೆಂಡೆಂಟ್ ಅಂತ ಹೇಳ್ತೀವಿ, ಅದನ್ನ ಹಾಕೊಳ್ಳಿ. ಇದು ನಿಮಗೆ ಕೆಲಸ ಕಾರ್ಯದಲ್ಲಿ ಒಳ್ಳೆದನ್ನ ಮಾಡುತ್ತೆ. ನೀವೇನೇ ಕೆಲಸ ಕಾರ್ಯಕ್ಕೆ ಅಪ್ಲೈ ಮಾಡಿದ್ರು ಸರಿ, 1/10/19 ಬರೋ ತಾರೀಕು, 6/15/24 ಬರೋ ತಾರೀಕು, 5/14/23 ಬರ್ತಕ್ಕಂಥ, 1/5/6 ಬರ್ತಕ್ಕಂಥ ತಾರೀಕಲ್ಲೇ ಅಪ್ಲೈ ಮಾಡಿ. ಕೆಲಸಕ್ಕೆ ಹೆಲ್ಪ್ ಆಗುತ್ತೆ. ಕಪ್ಪು ಕಲರ್ನ, ಕೆಂಪು ಕಲರ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಅದು ನಿಮ್ಗೆ ಅಷ್ಟು ಲಾಭದಾಯಕವಾಗಿರಲ್ಲ. ಸೊ 7ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೇತು ಗ್ರಹದ ನೆಗೆಟಿವ್ ಆಗಿ ನಡೆದಾಗ ಈ ತರ ತೊಂದರೆಗಳು, ಕೆಲಸ ಕಾರ್ಯ ಡಿಲೇ ಆಗ್ತಿರುತ್ತೆ. ಅದರಿಂದ ಏನ್ ಮಾಡಿ ಅಂದ್ರೆ, ಒಂದು 51 ಇದು ಹುರುಳಿಕಾಳು, ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ತೆಗೆದಿಟ್ಕೊಂಡು ಬಿಳಿ ದಾರದಲ್ಲೇ ಒಂದು ಮೂಟೆ ರೀತಿ ಮಾಡಿ ಇಟ್ಬಿಡಿ. 7ನೇ ತಾರೀಕು ಇಟ್ಟಿರೋದನ್ನ 16ನೇ ತಾರೀಕುವರೆಗೂ ನಿಮ್ಮ ಬಳಿ ಇಟ್ಕೊಳ್ಳಿ. 16ನೇ ತಾರೀಕು ದೃಷ್ಟಿದ ರೀತಿ ತೆಗೆದ್ಬಿಟ್ಟು ಯಾವ್ದಾರ ಮರದ ಬಿಡಕ್ಕೆ ಅದನ್ನ ಬಿಸಾಡ್ಬಿಡಿ. 16 ಇಟ್ಟಿರೋದನ್ನ 25ನೇ ತಾರೀಕು, 7, 16, 25 ಈ ತಾರೀಕಲ್ಲೇ ಆ ಹುರುಳಿಕಾಳುಗಳನ್ನ ನೀವು ಬದಲಾವಣೆ ಮಾಡ್ಕೊಂಡು ಬರ್ತಾ ಆ ಕೇತು ಗ್ರಹದ ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ನಲಿಫೈ ಆಗುತ್ತೆ. ನೀವು ಅನ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಬಂದ್ ಮಿಸ್ ಆಗ್ತಿದೆ ಅಂದ್ರಲ್ಲ, ಅದು ಸರಿ ಹೋಗುತ್ತೆ. ಶರಬೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಈಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುಗಂಧರಾಜ್ ಅಂತ. ಎಲ್ಲಿಂದ? ಕ್ಯಾರ್ಪೇಟೆಯಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಏನ್ ಹೆಸರು ಮಗಂದು? ಸಚಿನ್ ಕುಮಾರ್ ಅಂತ. ಡೇಟ್ ಆಫ್ ಬರ್ತ್ ಕೊಡಿ ಸರ್. 4/4/1989. ಎಷ್ಟು ಗಂಟೆಗೆ ಹುಟ್ಟಿದ್ದು? 9:55 ಬೆಳಿಗ್ಗೆ. ಬೆಳಗ್ಗೆ. ಓಕೆ ಸರ್, ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ. ಮಗನ ಬಗ್ಗೆ ಏನ್ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವನು ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾನೆ ಕಾಂಟ್ರಾಕ್ಟ್ ಬೇಸಿಂಗ್ ಮೇಲೆ. ಅವನ ಮದುವೆ ಜೀವನ ಹೆಂಗಿರುತ್ತೆ ಅಂತ ಕೇಳ್ಬೇಕಾಯ್ತು. ಮತ್ತೆ ಅವನ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಅಂತ ಕೇಳ್ಬೇಕಾಯ್ತು. ಓಕೆ. ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಬರ್ತಾ ಇದೆ ಮಗಂದು. ರಾಶಿ ನಕ್ಷತ್ರ ಕರೆಕ್ಟಾ? ಸರಿ ಸರ್. ಇವಾಗ ಏನಂತ ಕರೀತೀರಾ ಮಗನ್ನ? ಸಚಿನ್ ಕುಮಾರ್ ಅಂತ ಕರೀತೀವಿ. ಸಚಿನ್ ಕುಮಾರ್ ಅಂತ ಕರೀತಿದ್ರ. ಈಗ ಮದುವೆ ನೋಡ್ತಾ ಇದ್ದೀರಾ? ನೋಡೋಣ ಸರ್, ಮನೆ ಕಟ್ಟ ಯೋಗ ಇಲ್ಲ ಅವನಿಗೆ. ಇವೆಲ್ಲ ಮನೆ ಕಟ್ಟ ಯೋಗ ಇದೆಯಾ, ಮತ್ತೆ ಮದುವೆದು ಯಾವ ರೀತಿ ಅಂತ ನಾನು ಈ ಸರಿ ನೋಡೋಣ ಅಂತ ಮಾಡಿದ್ದೆ. ಓಕೆ. ಸೊ ನೀವು ಮನೆ ಕಟ್ಬಿಟ್ಟು ಮದುವೆ ಮಾಡಬೇಕು ಅಂತನಾ? ಸರಿ ಸರ್. ಓಕೆ. ನೋಡಿ, ಇವಾಗ ನಮ್ಮಲ್ಲಿ ಏನಂದ್ರೆ, ಈ ಮನೆ ಕಟ್ಟತಕ್ಕಂಥ ಸಿದ್ಧಾಂತನೇ ಪ್ರಾಕ್ಟಿಕಲ್ ಆಗಿ ತಪ್ಪು ಅಂತ ನಮ್ಮ ವಿಜಯ್ ಸಂಕೇಶ್ವರ್ ಅವರು ಹೇಳಿದ್ರು. 56ನೇ ವರ್ಷಕ್ಕೆ ನಾನು ಮನೆ ಕಟ್ಟಿದ್ದು ಅಂತ. ನನಗೆ ಮೊಮ್ಮಕ್ಕಳಾದ್ಮೇಲೆ ಮನೆ ಕಟ್ಟಿದ್ದು ನಾನು ಸ್ವಂತ ಮನೆ ಅಂತ. ಅದು 1,000 ಕೋಟಿ ಒಡೆಯ ಆದ್ಮೇಲೆ ನಾನು ಸ್ವಂತ ಮನೆ ಕಟ್ಟಕ್ಕೆ ಹೋಗಿದ್ದು. ಏನಿದ್ರು ಕೆಲಸದ ಮೇಲೆ, ಬಿಸ್ನೆಸ್ ಮೇಲೆನೆ ಹಣ ಬಂಡವಾಳ ಹಾಕೊಂಡು ಹೋಗ್ತಾ ಇದ್ದೆ ಅಂತ. ನೋಡಿ, ಇವತ್ತು ಜಾತಕ ಜ್ಯೋತಿಷ ನೋಡ್ತಕ್ಕಂಥ ನಮಗೂ ಕೂಡ ಜನರಲ್ ಆಗಿ ಡೆಡ್ ಮನಿ ಮೇಲೆನೆ ನಾವೇನಾದ್ರೂ ಮನೆ ಕಟ್ಟಬೇಕೇ ಹೊರತು, ಇರ್ತಕ್ಕಂಥ ಸೇವಿಂಗ್ಸ್ ಅಲ್ಲಿ ಮನೆ ಕಟ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ನಮ್ಮ ಕೆಲಸಕ್ಕೆ ಕುತ್ತು ಬಂದ್ಬಿಡುತ್ತೆ. ಅದು ಫ್ರೀಲಾನ್ಸರ್ ಆಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯ ಇರೋರು ಅದನ್ನ ಮಾಡಬಾರ್ದು. ರೆಗ್ಯುಲರ್ ಆಗಿ ತಿಂಗಳಿಗೆ ಇಷ್ಟು ಸಂಬಳ ಅಂತ ಬಂದ್ಬಿಡುತ್ತೆ ಅಂತ ಹೇಳ್ತಕ್ಕಂಥವ್ರು ಬೇಕಾದ್ರೆ ಹೋಗ್ಬೋದು ಅಂತ ಹೇಳಿದ್ರು. ಆಸ್ ಎ ಬಿಸ್ನೆಸ್ ಮ್ಯಾನ್ ಏನೋ ಒಂದು ಬಸ್ ಇಟ್ಕೊಂಡು 5,000 ಬಸ್ ಮಾಡಿ ವೈಟ್ ಮನೆಯಲ್ಲಿ 1,500 ಕೋಟಿ ಒಡೆಯ ಅಂತ ತೋರಿಸ್ಕೊಳ್ತಕ್ಕಂಥ ವ್ಯಕ್ತಿ ಮಾತು ನಾವು ಕೇಳಲೇಬೇಕು, ಜ್ಯೋತಿಷನ ಬಿಟ್ಟು. ನೋಡಿ, ಇನ್ನೂ ಮದುವೆ ಇಲ್ಲ, ಮನೆ ಕಟ್ಟ ಯೋಗ ಇಲ್ಲ, ಅದಕ್ಕೋಸ್ಕರ ಇವನಿಗೇನು ಮದುವೆ ಮಾಡೋದ ಬೇಡವಾ ಅಂತ ಅವ್ರ ಅಪ್ಪ ಮಾತಾಡೋದು. ನಾವೇನು ಹೇಳೋಣ? ಈ ತರ ಎಲ್ಲ ಮೌಢ್ಯಕ್ಕೆ ಹೋದಾಗ ಇನ್ನು ಜ್ಯೋತಿಷನ್ ಮೌಢ್ಯ ಅಲ್ಲದೆ ಇನ್ನೇನಂತ ಅಂತಾರೆ ಹೇಳಿ ಪ್ರಾಕ್ಟಿಕಲ್ ಆಗಿ. ಅದರಿಂದ ವೆರಿ ಸಿಂಪಲ್ ಸರ್, ನೀವು ನಿಮ್ಮ ಮಗನೇ ಫೋನ್ ಮಾಡಿದ್ರೆ ಚೆನ್ನಾಗಿದ್ದಿರೋದು. ಅನ್ಫಾರ್ಚುನೇಟ್ ಅಷ್ಟೇ ನೀವು ಮಾಡಿದಿರಾ. ಆದರೂ ಫಾರ್ಚುನೇಟ್ ಆಗಿ ನಿಮ್ಗೊಂದು ಆನ್ಸರ್ ಕೊಡ್ತೀನಿ ನೋಡಿ. ನಿಮ್ಮ ಮಗನಿಗೆ ಹುಡುಗಿನ ಹುಡುಕೋವಾಗ 6/15/24, 7/16/25 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯ ಜಾತಕವನ್ನ ಮ್ಯಾಚ್ ಮೇಕಿಂಗ್ ಮಾಡ್ಕೊಳ್ಳಿ.
ಹುಡುಗಿ ಸ್ವಲ್ಪ ಜೋರಿರ್ತಕ್ಕಂಥ ಹುಡುಗಿನೇ ಸಿಗೋದು. ಸಿಕ್ಕಿದ್ಮೇಲೆ ಸ್ವಲ್ಪ ಇವರಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಇದೆಲ್ಲ ಸ್ವಲ್ಪ ಇರುತ್ತೆ. ಈ ತಾರೀಕು ಹುಡುಗಿ ನಮ್ ನೋಡಿ ಮದುವೆ ಮಾಡ್ಕೊಂಡ್ಬಿಟ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ಫಸ್ಟ್ ನಿಮ್ಮ ಮನೆಗೆ ಒಂದು ಸೊಸೆ ಬಂದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು, ಸ್ವಂತ ಮನೆ 10 ಕಟ್ಟಿ ಬಾಡಿಗೆಗೆ ಬಿಟ್ಟಷ್ಟು ಖುಷಿ ಸಿಗುತ್ತೆ. ಅದೇನಾದ್ರೂ ಇಲ್ಲ ಅಂತ ಇಟ್ಕೊಳ್ಳಿ, 20 ಮನೆ ಕಟ್ಟಿ ಬಾಡಿಗೆಗೆ ಬಿಟ್ಟು 20 ಲಕ್ಷ ಮನೆಗೆ ಬಾಡಿಗೆಗೆ ಬರ್ತಿದೆ ಅಂದ್ರೂ ಕೂಡ ನೀವು ನೆಮ್ಮದಿಯಾಗಿರಕ್ಕಾಗಲ್ಲ. ಏನಮ್ಮ ಕರೆಕ್ಟ್ ತಾನೆ? ಆದ್ರಿಂದ ಯಾವ್ದು ಕರೆಕ್ಟು ಯಾವ್ದು ರಾಂಗು ನೀವೇ ತಿಳ್ಕೊಳ್ಳಿ. ಓಕೆ, ಇಷ್ಟನ್ನು ಮಾಡಿ. ಹುಡುಗನ ಜಾತಕದ ಪ್ರಕಾರ ಮದುವೆ ಯೋಗ ಇದೆ, ಅದೇ ರೀತಿ ಟೆನ್ಷನ್ಸು ಸ್ವಲ್ಪ ಇದೆ. ಇದಕ್ಕೆ ನಾನು ಹೇಳಿರೋ ಈ ಲಕ್ಕಿ ಟಿಪ್ಪನ್ನು ಮಾತ್ರ ಮಿಸ್ ಮಾಡಬೇಡಿ. ಅದ್ರ ಜೊತೆಗೆ ಹುಡುಗನಿಗೆ ಕೆಲಸದಲ್ಲಿ ಒಳ್ಳೇದಾಗಕ್ಕೆ, ನೆಕ್ಸ್ಟ್ ಮದುವೆಲೆಲ್ಲ ಒಳ್ಳೇದಾಗಕ್ಕೆ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ, ಅದು ಪ್ರೀಶಿಯಸ್ ರಿಂಗ್, ಬಲಗೈ ಕಿರು ಬೆಳಗ್ಗೆ ಒಂದು ಪ್ರೀಶಿಯಸ್ ರಿಂಗ್ ಎಮರಾಲ್ಡ್, ಈ 2 ಫಿಂಗರ್ ರಿಂಗ್ನ ಉಪಯೋಗಿಸಕ್ಕೆ ಹೇಳಿ. ಸಕ್ಸಸ್ ಸಿಗುತ್ತೆ. ಸರ್ವೇಶ್ವರ ನಿಮಗೂ ಒಳ್ಳೇದು ಮಾಡಲಿ, ನಿಮ್ಮ ಮಗನಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಅದೃಷ್ಟ ಸಲಹೆಗಳನ್ನ ಲಕ್ಕಿ ಟಿಪ್ಸ್ ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ಇನ್ನು ಹಾಗೆ ವೀಕ್ಷಕರೇ, ಇದೇ ಮೊದಲ ಬಾರಿಗೆ ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ನಡೆಸ್ತಾ ಇದೀವಿ ಕಲಬುರಗಿನಲ್ಲಿ. ಕಲಬುರಗಿ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಇದೊಂದು ಸುವರ್ಣ ಅವಕಾಶ. ಜೊತೆಗೆ ನಾವು ಆತ್ಮೀಯವಾದಂತಹ ಆಹ್ವಾನವನ್ನ ಕೂಡ ತಮಗೆ ನೀಡ್ತಾ ಇದೀವಿ. ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಕಾರ್ಯಕ್ರಮ ನಡೀತಾ ಇರುವಂತಹ ದಿನಾಂಕ ವಿಳಾಸ ಇಂತಿದೆ. ಆಗಸ್ಟ್ 5, 2017ನೇ ತಾರೀಕಿನ ದಿನಾಂಕದಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಲಾಹೋಟಿ ಕಲ್ಯಾಣ ಮಂದಿರ, ಗಂಜ್ ಬಸ್ ಸ್ಟಾಪ್ ನ ಹತ್ತಿರ ಕಲಬುರಗಿನಲ್ಲಿ. ಸೊ ವಿಳಾಸ, ದಿನಾಂಕ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್, ಕಂದೂರ್ ಮಾಲ್ ನಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ನೀವು ಅಲ್ಲಿಗೆ ಹೋಗಿ ಉಚಿತ ಪಾಸ್ಗಳನ್ನ ಪಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ತಪ್ಪದೆ ಭಾಗವಹಿಸಿ ಅಂತ ಹೇಳ್ತಾ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಇದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಂದೀಶ್ ರೆಡ್ಡಿ ಅಂತ ಮೇಡಮ್. ಎಲ್ಲಿಂದ? ನಂದೀಶ್ ರೆಡ್ಡಿ ಮೇಡಮ್. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು. ಪುರುಷೋತ್ತಮ ರೆಡ್ಡಿ. ಖಂಡಿತ ಕೇಳ್ಬೋದು. ನಂದೀಶ್ ಅವರೇ, ಫಸ್ಟ್ ಟಿವಿ ಸೌಂಡ್ ನ ಮ್ಯೂಟ್ ಮಾಡಿ. ಓಕೆ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಆಯ್ತಾ? ಇಲ್ಲ ಮೇಡಮ್. ಓಕೆ. ಪುರುಷೋತ್ತಮ ರೆಡ್ಡಿ ಅವರ ಡೇಟ್ ಆಫ್ ಬರ್ತ್ ಹಾಗೂ ಟೈಮಿಂಗ್ಸ್? ಹೌದು, ಡೇಟ್ ಆಫ್ ಬರ್ತ್ 25/11/1997. ಎಷ್ಟು ಗಂಟೆಗೆ ಹುಟ್ಟಿದವರು? 9:30 ನೈಟ್ ಮೇಡಮ್. ರಾತ್ರಿ 9:30 ಹುಟ್ಟಿದ್ದಾರೆ. ಓಕೆ ಪಾ, ಗುರುಜಿ ಅವರಿದ್ದಾರೆ. ಪ್ರಶ್ನೆ ಏನ್ ಕೇಳಬೇಕು? ನಿಮ್ಮ ತಮ್ಮನ ಬಗ್ಗೆ ಮಾತಾಡಿ. ಜೈ ಸರ್ವೇಶ್ವರ. ನಂದೀಶ್ ರೆಡ್ಡಿ ಕೇಳಿ, ನಿಮ್ಮ ತಮ್ಮನ ಬಗ್ಗೆ ಏನ್ ಪ್ರಶ್ನೆ? ಹುಟ್ಟಿರೋದು ಕನ್ಯಾ ರಾಶಿ, ಹಸ್ತ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? ಹೌದು ಹೌದು ಸರ್. ರೈಟ್, ಕೇಳಿ. ಪುರುಷೋತ್ತಮ ರೆಡ್ಡಿ ಬಗ್ಗೆ ಅವ್ರ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಸರ್. ಏನ್ ಮಾಡ್ತಿದ್ದಾರೆ ಇವಾಗ ಎಜುಕೇಶನ್? ಅವ್ರದ್ದು PUC ಇವಾಗ ಮುಗಿದಿದೆ ಸರ್. ಒಂದ್ ಸಬ್ಜೆಕ್ಟ್ ಬ್ಯಾಕ್ ಇದೆ, ಅದು ಬರ್ದಿದ್ದಾರೆ ಸರ್ ಅವರು ಮೊನ್ನೆ. PUC ಏನ್ ತಗೊಂಡಿದ್ದಾರೆ ಅಂದೆ? ಸೈನ್ಸ್ ಸರ್. ಸೈನ್ಸ್ ತಗೊಂಡಿದ್ದಾರೆ. ಓಕೆ. ಹೌದು. ಇವರಿಗೆ ಈ ಎಲೆಕ್ಟ್ರಾನಿಕ್ಸ್, ಸೈನ್ಸ್, ಕಂಪ್ಯೂಟರ್ಸ್ ಇದಕ್ಕೆ ರಿಲೇಟೆಡ್ ಇಂಟ್ರೆಸ್ಟ್ ಇದ್ರೆ ಟೆಕ್ನಾಲಜಿ ರಿಲೇಟೆಡ್ ಓದಕ್ಕೆ ಹೇಳಿ. ಹೊರದೇಶದ ಕೆಲಸ ಕಾರ್ಯಗಳೆಲ್ಲ ಇದೆ ಇವರಿಗೆ. ಹೊರದೇಶಕ್ಕೆಲ್ಲ ಹೋಗಿ ಕೆಲಸ ಮಾಡ್ತಕ್ಕಂಥ ಯೋಗ ಎಲ್ಲ ಇರೋದ್ರಿಂದ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ಸ್, ನೆಟ್ವರ್ಕ್ ಇದಕ್ಕೆ ರಿಲೇಟೆಡ್ ಓದೋದು ಉತ್ತಮ. ಗುರು, ಕೇತು, ಶನಿ. ಗುರು ಮುಂದೆ ಕೇತು, ಕೇತು ನಂತರ ಶನಿ, ಶನಿ ಬಂದು ನೀರಿನ ಮನೆಯಲ್ಲಿ. ಅದರಿಂದ ಇದು ಬೆಸ್ಟ್. ಪಾಪಾಪಿ ಅಂತ ಅಕ್ಷರ ಬಂದಿದ್ದಕ್ಕೆ ಪುರುಷೋತ್ತಮ ರೆಡ್ಡಿ ಅಂತ ಇಟ್ಟಿರೋದು. ಅದರಿಂದ ಅದು ಪುರುಷೋತ್ತಮ ರೆಡ್ಡಿ ಜನ್ಮನಾಮಕ್ಕೆ ರೂಢಿನಾಮಕ್ಕೆ ಹೆಸರು ಬದಲಾವಣೆ ಮಾಡಿದ್ರೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ಓದಿನಲ್ಲಿ ಒಳ್ಳೇದಾಗಕ್ಕೆ ಓನಿಕ್ಸ್ ರೂಬಿ, ಬಲಗೈ ಉಂಗುರದ ಬೆಳಗ್ಗೆ ಉಂಗುರವನ್ನು ಹಾಕೊಳ್ಳೋಕೆ ಹೇಳಿ. ಒಳ್ಳೆ ಸಕ್ಸಸ್ ಸಿಗುತ್ತೆ, ಚೆನ್ನಾಗಿ ಓದ್ತಾರೆ, ಚಿಂತೆ ಮಾಡಬೇಡಿ. ಧನ್ಯವಾದಗಳು ನಂದೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇದೀಗ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ ಮೇಡಮ್. ಓಕೆ ಅಮ್ಮ, ಮೊದಲನೇದಾಗಿ ಟಿವಿ ಸೌಂಡ್ ನ ಕಡಿಮೆ ಮಾಡಿ. ಓಕೆ ಮೇಡಮ್. 0 ಮಾಡಬೇಕು. ಆಯ್ತು ಮೇಡಮ್. ಹೇಳಿಮ್ಮ, ಎಲ್ಲಿಂದ? ನಾವು ಮಂಡ್ಯ ಜಿಲ್ಲೆಯಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು? ಹಳ್ಳಿಯಿಂದ ಮಾತಾಡ್ತಿರೋದು. ಬಹಳ ಸಂತೋಷ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಏನ್ ಹೆಸರು? ನಂದೇಶ್ ಗೌಡ ಅಂತ, BK. ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಮೇಡಮ್. ಹೇಳಿಮ್ಮ. 28/3/1975. ಎಷ್ಟು ಗಂಟೆಗೆ ಅವ್ರು ಹುಟ್ಟಿದ್ದು? ಬೆಳಗಿನ ಜಾವ 4 ಗಂಟೆಗೆ ಮೇಡಮ್. ಓಕೆ ಮಾ, ಈಗ ಗುರುಜಿ ಅವರಿದ್ದಾರೆ. ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ಜೈ ಸರ್ವೇಶ್ವರ ಕೇಳಿ ಮೇಡಮ್. ಯಜಮಾನ್ರ ಬಗ್ಗೆ ಏನ್ ಪ್ರಶ್ನೆ? ನಂಜೇಶ್ ಗೌಡ್ರ ಬಗ್ಗೆ.
ಮೇಡಮ್ ಸರ್ ನಮಸ್ತೆ. ನಮಸ್ತೆ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರು, ಕನ್ಯಾ ರಾಶಿ, ಕರೆಕ್ಟಾ? ಹಾ ಸರ್. ಕೇಳಿ, ಏನ್ ಪ್ರಶ್ನೆ? ಸರ್ ಅವರು ತುಂಬಾ ಅಂದ್ರೆ ಅವರಲ್ಲಿ ಯಾವುದೇ ತರ ಕೆಟ್ಟ ಚಟಗಳು ಇಲ್ಲ, ಆದ್ರೂ ಅವರು ಏನೇ ಮಾಡಕ್ ಹೋದ್ರು ಕೈಗೆ ಹತ್ತುತ್ತಾ ಇಲ್ಲ ಸರ್. ಯಾಕಂದ್ರೆ 3 ವರ್ಷದಿಂದ ಏನೇ ಮಾಡಿದ್ರು ಸಾಲದಲ್ಲೇ ಇದಾರೆ ಸರ್. ಏನ್ ಕೆಲಸ ಮಾಡ್ತಿದ್ದಾರೆ? ವ್ಯವಸಾಯ ಸರ್. ವ್ಯವಸಾಯ ಮಾಡ್ತಿದ್ದಾರೆ. ಏನ್ ಬೆಳಿತೀರಾ ನೀವು? ರೇಷ್ಮೆ ಬೆಳಿತೀವಿ ಸರ್. ರೇಷ್ಮೆ ಬೆಳಿತೀರಾ. ಇವಾಗ ಇರ್ತಕ್ಕಂಥ ಮನೆ ಯಾವ್ದಿದೆಯಾ? ರೇಷ್ಮೆದ್ರಲ್ಲೇ ಚಾಕಿ ಸೆಂಟರ್ ಅಂತ ಮಾಡ್ತೀವಲ್ಲ, ಅದು ಮಾಡ್ತಾ ಹೌದು. ಇವಾಗ ವಾಸವಾಗಿರೋ ಮನೆ ಯಾವ ದಿಕ್ಕಿಗಿದೆ? ಉತ್ತರ ದಿಕ್ಕಿಗಿದೆ ಸರ್. ಸ್ವಂತ ಮನೆನಾ ಹೇಗೆ ಅದು? ಸ್ವಂತ ಮನೆನೇ ಸರ್. ಯಾರ ಹೆಸರಲ್ಲಿರೋದು ಮನೆ? ಮನೆ ನಮ್ಮ ಅತ್ತೆ ಹೆಸರಲ್ಲಿದೆ ಸರ್. ನಮ್ಮ ಯಜಮಾನ ಅಮ್ಮನ ಹೆಸರಲ್ಲಿದೆ. ಓಕೆ, ತಿಳಿಸ್ಕೊಡ್ತೀನಿ ನೋಡಿ. ನಾರ್ಮಲಿ ಇವ್ರ ಜಾತಕದ ಪ್ರಕಾರ ತಗೊಂಡ್ರೆ ಗುರು ಸೂರ್ಯ ಒಟ್ಟಿಗೆ ಇರೋದು 28ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ರೇಷ್ಮೆ ರಿಲೇಟೆಡ್ ಇದೆಲ್ಲ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಕೂಡ ಮಾಡ್ಬೋದು, ವರ್ಕ್ ಆಗುತ್ತೆ. ಇವ್ರ ಜಾತಕದ ಪ್ರಕಾರ ಶುಕ್ರನ ಮುಂದೆ ಕೇತು ಇರುವಾಗ ಆಟೋಮೆಟಿಕಲಿ ಮನೆ ಮೇಲೆ ಏನಾದ್ರು ಒಂದು ಸ್ವಲ್ಪ ತೊಡಕಿರುತ್ತೆ ಅಂತ ಹೇಳ್ಬೋದು. ಶುಕ್ರನ ಜೊತೆ ಕೇತು ಸಂಬಂಧಪಟ್ಟರು ಅಂದ್ರೆ ಶುಕ್ರ ಅಂದ್ರೆ ಮನೇನೂ ಆಗುತ್ತೆ, ಹೆಂಡತಿ ಕೂಡ ಆಗುತ್ತೆ. ಸೊ ಆ ಬೇಸ್ ಮೇಲೆ ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸ್ಬಿಡಿ. ವ್ಯಾಪಾರದಲ್ಲೆಲ್ಲ ಒಳ್ಳೇದಾಗಕ್ಕೆ ಬೆಸ್ಟ್ ಜೆಮ್ ಸ್ಟೋನ್ ಬಂದು ಉಪಯೋಗಿಸ್ಬೇಕಾದ್ರೆ 2 ಸೆಮಿ ಪ್ರಿಷಿಯಸ್ ರಿಂಗ್ಸ್ ಹೇಳ್ಕೊಡ್ತೀನಿ. ಮಹಾಲಕ್ಷ್ಮಿ ಯೋಗವನ್ನು ಕೊಡ್ತಕ್ಕಂಥ ಉಂಗುರ ಎಮಿತಿಲ್ ಸಿರ್ಕಾನ್ ಬಲಗೈ ಮಧ್ಯದ ಬೆಳಗ್ಗೆ, ಓನಿಕ್ ಜಿರ್ಕಾನ್ ಬಲಗೈ ಉಂಗುರದ ಬೆಳಗ್ಗೆ, ಈ 2 ಫಿಂಗರ್ ರಿಂಗ್ನ ಉಪಯೋಗಿಸಕ್ಕೆ ಹೇಳಿ. ಮೊಬೈಲ್ ನಂಬರ್ ಬಂದು 46 ಬರ್ತಕ್ಕಂಥ ಒಂದು ಮೊಬೈಲ್ ನಂಬರ್, 50 ಬರೋ ಥರ ಒಂದು ಮೊಬೈಲ್ ನಂಬರ್ ತಗೊಳಕ್ಕೆ ಹೇಳಿ. 50 ಅನ್ನೋ ಮೊಬೈಲ್ ನಂಬರ್ಲಿ 16 ಸಂಖ್ಯೆಗಳು ಜಾಸ್ತಿ ಇರಲಿ, 46 ಅನ್ನೋ ಮೊಬೈಲ್ ನಂಬರ್ಲಿ 15 ಸಂಖ್ಯೆಗಳು ಜಾಸ್ತಿ ಇರಲಿ. ಈ 2 ಮೊಬೈಲ್ ನಂಬರ್ನ ಕಮ್ಯುನಿಕೇಶನ್ಸ್ ಬಳಸಿದ್ರು ಅಂದ್ರೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಮನೆಯಿಂದ ಈಚೆ ಹೊರಡುವಾಗ ಉತ್ತರಕ್ಕೆ ಒಂದು ಹೆಜ್ಜೆ ಹಾಕಿ ಅದ ನಂತರ ಮನೆಯಿಂದ ಈಚೆ ಹೊರಡಕ್ಕೆ ಹೇಳಿ. 5 ಬರ್ತಕ್ಕಂಥ ಸಮಯದಲ್ಲೇ ಅವ್ರ ಮನೆಯಿಂದ ಈಚೆ ಹೊರಡೋದು, ಕೆಲಸ ಕಾರ್ಯಕ್ಕೆ ಹೋಗೋದು, ಇದೆಲ್ಲ ಪ್ರಾರಂಭಿಸಕ್ಕೆ ಹೇಳಿ. ವ್ಯಾಪಾರ ಇಂಪ್ರೂವ್ ಆಗುತ್ತೆ. ಸರ್ವೇಶ್ವರ ಒಳ್ಳೇದು ಮಾಡಲಿ ನಿಮಗೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಯನ್ನ ಇದೀಗ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಎಲ್ಲಿಂದ? ಯಾರ ಬಗ್ಗೆ ಮಾತಾಡಬೇಕು? ಡೇಟ್ ಆಫ್ ಬರ್ತ್ ಕೊಡಿ ಸರ್. ಹಲೋ ಹಲೋ, ಬಹುಶಃ ಕರೆ ಕಟ್ ಆಗಿದೆ. ಇದೀಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸವಿತಾ ಅಂತ ಮೇಡಮ್. ಎಲ್ಲಿಂದ ಸವಿತಾ ಅವರೇ? ಅದೇ ಈಗ ಮಾತಾಡ್ತಿದ್ದ ಅವರೇ ಮೇಡಮ್. ಅದು ನಮ್ದು ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದೆ. ಓಕೆ ಮಾ, ಗುರುಜಿ ಅವರಿದ್ದಾರೆ, ಮಾತಾಡಿ. ಅದಕ್ಕೆ ಆಂಜನೇಯ ದೇವಸ್ಥಾನ ನಮ್ಮಲ್ಲಿ ಅಂದ್ರೆ ದೇವಸ್ಥಾನದ ಅಕ್ಕಪಕ್ಕ ಹಿಂದೆ ಮುಂದೆ ಅಂತ ಸ್ವಲ್ಪ ಭಯ ಪಡಿಸೋದು ಜಾಸ್ತಿ ಇದೆ. ಓಕೆ, ಇವಾಗ ಹಂಗ ಹೇಳಿದ್ರೆ ನಮ್ಮ ಮನೆ ಒಳಗಡೆ ದೇವಸ್ಥಾನ ಇಲ್ವಾ? ಪೂಜಾ ರೂಮ್ ಇಲ್ವಾ? ಅಮ್ಮ, ಪೂಜೆ ರೂಮು ನಮ್ಮ ಮನೇಲೇ ಇರೋದು, ಟಾಯ್ಲೆಟ್ ಬಾತ್ರೂಮು ನಮ್ಮ ಮನೇಲೇ ಇರೋದು, ಎಲ್ಲೂ ಕೂಡ ನಮ್ಮ ಮನೇಲೇ ಇರೋದು. ಅದಕ್ಕೋಸ್ಕರ ಟಾಯ್ಲೆಟ್ ಬಾತ್ರೂಮ್ ಮಾತ್ರ ಕೆಡ್ದು, ಪೂಜೆ ರೂಮ್ ಮಾತ್ರ ದೊಡ್ಡದು, ಈ ತರದ್ದೆಲ್ಲ ಬಿಟ್ಬಿಡಿ ಅಂತಾನೆ ನಾನು ವೇದಿಕ ವಾಸ್ತು ಕಿಟ್ ನಮ್ಮ ಮನೆಗೆ ಅಳವಡಿಸಿದ್ದೆ. ಫಸ್ಟ್ ಅದನ್ನ ಅಳವಡಿಸಿ ನಿಮ್ಮ ಯಜಮಾನಿಗೆ ನಾವು ಏನೇನು ಲಕ್ಕಿ ಟಿಪ್ಸ್ ಹೇಳಿದ್ವು ಅದನ್ನ ಫಾಲೋ ಮಾಡಕ್ಕೆ ಹೇಳಿ. ಖಂಡಿತವಲ್ಲ ಅವ್ರಿಗೆ ಒಳ್ಳೇದಾಗುತ್ತೆ. ಈ ತರ ಎಲ್ಲ ಚಿಂತೆ ಮಾಡಬೇಡಿ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕಾಗಿ. ವೇದಿಕ ವಾಸ್ತು ಕಿಟ್ನ ಬುಕಿಂಗ್ ಮಾಡ್ಕೊಳ್ಳೋದಕ್ಕಾಗಿ 7676366666 ಈ ಒಂದು ದೂರವಾಣಿ ಸಂಖ್ಯೆಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೀಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್ ಪವನ್ ಕುಮಾರ್ ಅಂತ. ಎಲ್ಲಿಂದ ಪವನ್? ಮೈಸೂರು. ಯಾರ ಬಗ್ಗೆ ಮಾತಾಡಬೇಕು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಕೊಡಿ ಪವನ್. 24 ಹಾ 2 1997 ಓಕೆ. ಎಷ್ಟು ಗಂಟೆಗೆ ಹುಟ್ಟಿದ್ದು? ಮೇಡಮ್ ಸಾಯಂಕಾಲ 5:30. ಸಾಯಂಕಾಲ 5:30ಕ್ಕೆ. ಓಕೆ, ಇವಾಗ ನೀವು ಪ್ರಶ್ನೆ ಕೇಳಿ ಗುರುಜಿ ಅವರಿಂದ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಕ್ವೆಶನ್ ಅನ್ನ ಸ್ಪಷ್ಟವಾಗಿ ಕೇಳಬೇಕು. ಸ್ವಲ್ಪ ಜೋರಾಗಿ ಮಾತಾಡಿ, ಆಯ್ತಾ? ಓಕೆ. ಜೈ ಸರ್ವೇಶ್ವರ. ಪವನ್, ಗುಡ್ ಮಾರ್ನಿಂಗ್. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಬರ್ತಿದೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಪವನ್. ಹಾ ಸರ್. ರೈಟ್, ಕೇಳಿ ಪ್ರಶ್ನೆ. ಸರ್ ನಾನು ಈಗ BE ಮಾಡ್ತಾ ಇದ್ದೀನಿ. ಯಾವ್ದ್ರಲ್ಲಿ? ಸರ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಸಿವಿಲ್. ಸರ್ ಈಗ ನೆಕ್ಸ್ಟ್ ನಾನು UPSC ಎಕ್ಸಾಮ್ಸ್ ಟೈಮ್ ತಗೊಳ್ಳೋಣ ಅಂತ ಓದ್ತಾ ಇದ್ದೀನಿ ಸರ್. ನೋಡಿ, ನಾರ್ಮಲಿ 6ನೇ ಸಂಖ್ಯೆಯಲ್ಲಿ ಹುಟ್ಟೋರು 15, 24ನೇ ಸಂಖ್ಯೆಯಲ್ಲಿ ಹುಟ್ಟೋರೆಲ್ಲ ಈ ತರ ರೆಸ್ಪಾನ್ಸಿಬಲ್ ಪೊಸಿಷನ್ಸ್ಗೆಲ್ಲ ಹೋಗುವಾಗ ಹಣಕಾಸಿನ ವಹಿವಾಟಿನಲ್ಲಿ ಏನಾದರೂ ಒಂದು ಸ್ವಲ್ಪ ಏರ್ಪೇರ್ ಆಗೋದಕ್ಕೆ ಚಾನ್ಸ್ ಇದೆ ಅನ್ನೋದಕ್ಕೋಸ್ಕರ ನಾನು 6ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಬಿಸ್ನೆಸ್ ರಿಲೇಟೆಡ್ಗೆ ಹೋಗ್ಬಿಡಿ. ಪ್ರೈವೇಟ್ ಸೆಕ್ಟರ್ಸ್ ಬೆಟ್ರು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಹಂಗೂ ಇಲ್ಲಾಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಹೋಗಿ, ಫಿನಾನ್ಷಿಯಲ್ ಸೆಕ್ಟರ್ಸ್ಗೆ ಹೋಗ್ಬೋದು ಗವರ್ನಮೆಂಟ್ಗೆ ಹೋದ್ರೆ, ಯಾಕಂದ್ರೆ ಲೆಕ್ಕ ಕರೆಕ್ಟಾಗಿ ಬರ್ದಿರ್ಬೋದು. ಮಿಕ್ಕಿ ಸೆಕ್ಟರ್ಸ್ ಅಲ್ಲೆಲ್ಲ ಹಂಗಲ್ಲ. ಅದಕ್ಕೋಸ್ಕರ ಯು ಆರ್ ಫಿಟ್ ಫಾರ್ ಫಿನಾನ್ಷಿಯಲ್ ಸೆಕ್ಟರ್. ಅದಕ್ಕೆ ಬೇಕಾದ್ರೆ ಗವರ್ನಮೆಂಟ್ಗೆ ತಗೊಳ್ಳಿ.
ಇದು ಬಿಟ್ಟು ಮಿಕ್ಕಿದ್ದ ಇದೆಲ್ಲ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ಓನ್ ಆಗಿ ಅಸೋಸಿಯೇಟ್ ಆಗಿ 10 ಜನಕ್ಕೆ ಕಲ್ರಿ 100 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಲೆವೆಲ್ಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಂಪನಿನ ಮಾಡ್ಬೋದು. ಅದನ್ನ ಮಾಡೋದ್ರ ಕಡೆ ಗಮನ ಕೊಡಿ, ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಅದಕ್ಕೆ ನೀವು ಮಾಡ್ಕೋಬೇಕಾಗಿರೋ ಲಕ್ಕಿ ಟಿಪ್ಸ್ ಏನಂದ್ರೆ ಓನಿಕ್ಸ್ ರೂಬಿನೇ ಎಜುಕೇಶನ್ಗೆ ಸಕ್ಸಸ್ ಕೊಡೋದಕ್ಕೆ, ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಎಜುಕೇಶನಲ್ಲಿ ಚೆನ್ನಾಗಿರತಕ್ಕಂಥದಕ್ಕೆ. ಇದೆರಡನ್ನ ಫಾಲೋ ಮಾಡಿ. ವೈಟ್, ಗ್ರೀನ್, ಬ್ಲೂ ಕಲರ್ನ ಹೆಚ್ಚು ಕಲರ್ಸ್ನಲ್ಲಿ ನಿಮ್ಮ ಪೆನ್ನು, ಪೆನ್ಸಿಲ್ಸು, ಹಾಕೊಳ್ಳೋ ಶರ್ಟ್ಸು, ಹ್ಯಾಂಡ್ ಕರ್ಚಿಪ್ಸ್ ಎಲ್ಲದರಲ್ಲಿನೂ ಆ ಕಲರ್ಸ್ನ ಹೆಚ್ಚಾಗಿ ಬಳಸಿ. ಒಳ್ಳೇದಾಗುತ್ತೆ. ಶರ್ಬೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಪವನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಟಿವಿ ಬಹಳ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ, ಕಡಿಮೆ ಮಾಡಿ. ಇಲ್ಲ, ಕಡಿಮೆ ಇದೆ ಮೇಡಮ್. ಕಡಿಮೆ ಅಲ್ಲ ಸರ್, 0 ಮಾಡಬೇಕು. ಆಯ್ತು ಮೇಡಮ್, 0 ಮಾಡಿದ್ವಿ. ನಮಸ್ಕಾರ. ವಾಯ್ಸ್ ಕೇಳಿಸ್ತಾ ಇದೆ ಸರ್, ನೀವು ಅಲ್ಲಿ ನಮಸ್ಕಾರ ಹೇಳ್ತಾ ಇದೀವಿ ನಾವು. ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾವೇರಿಯಿಂದ ಮೇಡಮ್ ಅವರೇ. ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ರಘುವೀರ್ ಶೆಟ್ಟಿ. ಓಕೆ, ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಬಗ್ಗೆ. ಡೇಟ್ ಆಫ್ ಬರ್ತ್ ಕೊಡಿ ಸರ್. 29/9/1973. ಎಷ್ಟು ಗಂಟೆಗೆ ಹುಟ್ಟಿದ್ದು? ಬೆಳಿಗ್ಗೆ 6:14ಕ್ಕೆ. ಸರ್, ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ. ಜೈ ಶರ್ಬೇಶ್ವರ. ರಘು ಅವರೇ ನಮಸ್ಕಾರ ಸರ್. ನಮಸ್ಕಾರ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರ್ತಾ ಇದೆ, ಕರೆಕ್ಟಾ ರಘುವೀರ್? ಹೌದು ಸರ್. ಕೇಳಿ, ಏನ್ ಪ್ರಶ್ನೆ? 2-3 ವರ್ಷ ಆಯ್ತು ಈ ದಂಧೆದು ಒಂಚೂರು ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿ ಒಂಚೂರು. ಏನ್ ಕೆಲಸ ಮಾಡ್ತಿದ್ದೀರಿ ಈಗ? ನಾನು ಚಿನ್ನದ ಅಂಗಡಿ ಇದೆ ಸರ್. ಚಿನ್ನದ ಅಂಗಡಿ ಇದೆ. ಆಮೇಲೆ ಈಗ ವಾಸವಾಗಿರ್ತಕ್ಕಂಥ ಮನೆ ಯಾವ ದಿಕ್ಕಿಗಿದೆ? ಈಗ ವಾಸವಾಗಿರೋದು ಪೂರ್ವ ದಿಕ್ಕಿಗಿದೆ. ಈಗ ಸ್ವಂತ ಮನೆ, ಬಾಡಿಗೆ ಮನೆ? 1 ವರ್ಷ ಆಯ್ತು ತಗೊಂಡು. ಅದು ಸ್ವಂತ ಮನೆ, ಕಟ್ಟಿರೋ ಮನೆ ತಗೊಂಡ್ರಾ ಇಲ್ಲ ನೀವೇ ಕಟ್ಕೊಂಡ್ರಾ? ಕಟ್ಟಿರೋ ಮನೆ ತಗೊಂಡಿದ್ದು. ಇವಾಗ ಅಂಗಡಿ ಯಾವ ಬಾಕ್ಲಿದೆ? ಅಂಗಡಿ ದಕ್ಷಿಣಕ್ಕಿದೆ. ಹೌದಾ? ಅದು ಮನೆ ಮತ್ತೆ ಅಂಗಡಿ ದೂರ ಇದೆಯಾ? ಸ್ವಲ್ಪ ಒಂದು ದೂರ ಇದೆ. ದೂರ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಒಳಗಿದೆ. ಅದು ಮನೆಗೆ ಯಾವ ದಿಕ್ಕಿಗಿದೆ ಅಂಗಡಿ? ಮನೆಗೆ ಯಾವ ದಿಕ್ಕಿಗಿದೆ ಅಂಗಡಿ ಅಂದೆ? ಮನೆ ಪೂರ್ವಕ್ಕಿದೆ, ಅದು ದಕ್ಷಿಣಕ್ಕಿದೆ. ಕರೆಕ್ಟ್, ತಿಳಿಸ್ಕೊಡ್ತೀನಿ. ಅದು ಮನೆಗೆ ಆ ಅಂಗಡಿ ಯಾವ ದಿಕ್ಕಿದೆ ಅದನ್ನು ನೋಡ್ಬೇಕಲ್ವಾ, ಅದು ಗೊತ್ತಾಗಿಲ್ಲ. ವೆರಿ ಸಿಂಪಲ್ ರಘುವರೇ, ಫಸ್ಟ್ ನಿಮ್ಮ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸಿ, ತುಂಬಾ ಇಂಪಾರ್ಟೆಂಟ್, ಫಸ್ಟ್ ಇಂಪಾರ್ಟೆಂಟ್. ಅದ ನಂತರ 29ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ಜಾತಕದ ಪ್ರಕಾರ ತಗೊಂಡು ಅಂದ್ರೆ ಚಂದ್ರ, ಶುಕ್ರ, ಬುಧ ಒಟ್ಟಿಗೆ ಒಂದೇ ಜಾಗದಲ್ಲಿರೋದ್ರಿಂದ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಹೋಗ್ತಿದ್ರು ಕೂಡ ಒಂದ್ ಸ್ವಲ್ಪ ಏರುಪೇರು ಆದಾಗ ಸ್ವಲ್ಪ ಮನ್ಸಿಗೆ ಹಚ್ಕೊಳ್ಳೋದು ಜಾಸ್ತಿ. ಅದಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ನಿಮ್ಗೆ ಏನಂದ್ರೆ, ಯಾವಾಗಲೂ ರೆಗ್ಯುಲರ್ ಆಗಿ ವೈಟ್ ಅಂಡ್ ವೈಟ್ ಜಾಸ್ತಿ ಯೂಸ್ ಮಾಡಿ, ಸ್ವಲ್ಪ ಗ್ರೀನ್ ಕಲರ್ಸ್ ಯೂಸ್ ಮಾಡಿ, ಬ್ಲೂ ಕಲರ್ಸ್ ಯೂಸ್ ಮಾಡಿ, ಚೆನ್ನಾಗಿ ಸಕ್ಸಸ್ ಸಿಗುತ್ತೆ. ಕಪ್ಪು, ಕೆಂಪು, ಡಾರ್ಕ್ ಕಲರ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ದ ಬೆಸ್ಟ್ ಫಿಂಗರಿಂಗ್ ನೀವು ಉಪಯೋಗಿಸಬೇಕಾಗಿರೋದು ಬಂದು ಪ್ರೀಶಿಯಸ್ ಫಿಂಗರಿಂಗ್ ಹೇಳ್ಕೊಡ್ತೀನಿ. ಎಡಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇದಕ ಹಾಕಿ, ದೈವದ ಶಕ್ತಿ ಸಿಗುತ್ತೆ. ಬಲಗೈ ಕಿರು ಬೆಳಗ್ಗೆ ಒಂದು ಎಮರಾಲ್ಡ್ ಹಾಕಿ, ಪ್ರೀಶಿಯಸ್ ರಿಂಗ್. ಇವೆರಡು ತುಂಬಾ ಸಕ್ಸಸ್ ಕೊಡುತ್ತೆ. ಈ ಲಕ್ಕಿ ಟಿಪ್ನ ಫಾಲೋ ಮಾಡಿ. ಮನೆಯಿಂದ ಈಚೆ ಹೊರಡುವಾಗ, ಇವಾಗ ನೀವು ಶಾಪ್ ಓಪನ್ ಮಾಡ್ತೀನಿ ಅಂದಾಗ 6 ಬರೋ ಸಮಯದಲ್ಲೇನೆ ಶಟರ್ ಓಪನ್ ಮಾಡೋದು. ಒಂದು 6 ಬರೋ ಅಮೌಂಟ್ನೇ ನೀವು ಇವಾಗ ₹6 ಆಗ್ಬೋದು, ₹60, ₹150, ₹240, ₹330 ಈ ತರ ಹಣವನ್ನ ನಿಮ್ಮ ಗಲ್ಲಾಗೆ ನೀವೇ ಬೋಣಿ ಹಾಕಿ ಅದನ್ನಿಂತ ಕೆಲಸ ಪ್ರಾರಂಭಿಸಿ, ಒಳ್ಳೇದಾಗುತ್ತೆ. ಯಾರಾದರೂ ನಿಮ್ಮ ಮನೆಯಲ್ಲೇ 6, 15, 24ನೇ ತಾರೀಕು ಕೊಟ್ಟರೋರಿದ್ರೆ ಅವರಿಂದನೂ ಆ ಹಣ ತಗೊಂಡೋಗಿ ಹಾಕೋದು ಉತ್ತಮ, ನೀವೇ ಕೊಟ್ಟಿಟ್ಟು ಕೂಡ. ಓಕೆ, ಇದು ನಿಮಗೆ ಸಕ್ಸಸ್ ಕೊಡುತ್ತೆ. ಇದನ್ನು ಫಾಲೋ ಮಾಡಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಲಕ್ಕಿ ಟಿಪ್ಸ್ ಅನ್ನ ತಪ್ಪದೇ ಪಾಲಿಸಿ ಖಂಡಿತವಾಗ್ಲೂ ನಿಮ್ಮ ಒಂದು ವೃತ್ತಿಯಲ್ಲಿ ಏನೇ ತೊಂದರೆಗಳಿದ್ರು ಕೂಡ, ಏನೇ ಸಮಸ್ಯೆಗಳಿದ್ರು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ನೋಡ್ತಾನೆ ಇರ್ತೀವಿ ಒಂದಲ್ಲ ಒಂದು ಸಮಸ್ಯೆಗಳು. ಅದು ಆರ್ಥಿಕವಾಗಿ ಆಗಿರಬಹುದು, ಅಥವಾ ಆರೋಗ್ಯದಲ್ಲಿ, ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಹೆಲ್ತ್ ಇಶ್ಯೂಸ್ ಆಗಿರಬಹುದು. ಸೊ ಈ ರೀತಿಯಾಗಿ ಒಂದಲ್ಲ ಒಂದು ತೊಂದರೆಗಳನ್ನು ನೋಡ್ತಾ ಇರ್ತೀವಿ. ಇನ್ನು ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದಾದ್ರೆ ಆ ಕಾರ್ಖಾನೆ ನಮ್ಮದೇ ಆಗಿರುತ್ತೆ, ಆದ್ರೆ ನಾವು ಅಂದ್ಕೊಂಡಂತಹ ಮಟ್ಟಿಗೆ ಲಾಭವನ್ನ ಗಳಿಸ್ತಾ ಇರೋದಿಲ್ಲ. ಒಂದು ಕಾರ್ಮಿಕರ ಮಧ್ಯದಲ್ಲೇ ಏನು ಒಡೆದಾಟ, ಬಡದಾಟ, ಈ ರೀತಿಯಾಗಿ ಕೋಲ್ಡ್ ವಾರ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾದಂತಹ ತೊಂದರೆ ತೊಡಕುಗಳಾಗಿರ್ಬೋದು. ಇನ್ನು ಕಚೇರಿಗೆ ಅಂತ ಹೋದ್ರೆ ಕಚೇರಿಯಲ್ಲಿ ಯಾವುದೇ ಕೆಲಸಗಳು ಕೂಡ ಸರಿಯಾಗಿ ನಡೀತಾ ಇರೋದಿಲ್ಲ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಒಂದೊಂದು ಭಾಗಕ್ಕೂ ಕೂಡ ನಾವು ತಗೊಂಡ್ರೆ ಅದರದೇ ಆದಂತಹ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅಂತಹ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ, ಮನೆಯಲ್ಲಿನ ವಾಸ್ತು ಸಮಸ್ಯೆ, ಕಾರ್ಖಾನೆ, ಕಚೇರಿಯಲ್ಲಿನ ಯಾವುದೇ ವಾಸ್ತು ಸಂಬಂಧಿತ ಸಮಸ್ಯೆಗಳಿದ್ರೂ ಕೂಡ ಗುರುಜಿ ಅವರು ನೇರವಾಗಿ ಬಂದು ನಿಮ್ಮ ಮನೆ, ಕಚೇರಿ, ಕಾರ್ಖಾನೆಯ ಒಂದು ವಾಸ್ತು ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಿದ್ದಾರೆ. ಅದು ನಮ್ಮ ರಾಜ್ಯದ ಯಾವುದೇ ಭಾಗದಿಂದ ನೀವು ಕರೆ ಮಾಡಿ ಬುಕಿಂಗ್ ಅನ್ನ ಮಾಡಿಕೊಂಡ್ರು ಕೂಡ ಅವರು ನೇರವಾಗಿ ಬಂದು ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ನೀಡಲಿದ್ದಾರೆ. ವಾಸ್ತು ಕನ್ಸಲ್ಟೇಷನ್ಗಾಗಿ ನೀವು ಬುಕಿಂಗ್ ಮಾಡ್ಕೊಳ್ಬೇಕಾದಂತಹ ದೂರವಾಣಿ ಸಂಖ್ಯೆನ ಇದೀಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 7676366666 ಈ ಒಂದು ದೂರವಾಣಿ ಸಂಖ್ಯೆಯನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನೀವು ಗುರುಜಿ ಇವತ್ತು ಕೂಡ ನಮ್ಮೆಲ್ಲರಿಗೂ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕಾಗಿ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
ವೀಕ್ಷಕರೇ, ಇದೇ ಆಗಸ್ಟ್ 5ನೇ ತಾರೀಕು ಕಲಬುರಗಿಯ ಜನತೆಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ನಡೆಸ್ತಾ ಇದ್ದೀವಿ. ಲಾಹೋಟಿ ಕಲ್ಯಾಣ ಮಂದಿರ ಗಂಜ್ ಬಸ್ ಸ್ಟಾಪ್ನ ಹತ್ತಿರ ಕಲಬುರಗಿನಲ್ಲಿ ಕಂದೂರ್ಮಾಲ್ನಲ್ಲಿ ನಮ್ಮ ಬ್ರಾಂಚ್ ಇದೆ. ಅಲ್ಲಿಗೆ ಹೋಗಿ ಉಚಿತ ಪಾಸ್ಗಳನ್ನ ಪಡ್ಕೊಂಡು ತಾವೆಲ್ಲರೂ ಕೂಡ ಆಗಸ್ಟ್ 5ನೇ ತಾರೀಕು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಶುಭ ದಿನ. ಹೋಗಿ ಬರ್ತೀವಿ. ನಮಸ್ಕಾರ.